ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ಇವತ್ತು ನಾನು ಮೇ 31, 2025 ನಡೆದಿರತಕ್ಕಂತಹ ಫ್ರೀ ಕೋಚಿಂಗ್ ಆಗಿ ನಡೆದಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಸಾಲ್ವ್ ಮಾಡುತ್ತಾ ಹೋಗ್ತೀನಿ. ತುಂಬ ಪ್ರಮುಖವಾಗಿರ್ತಕ್ಕಂಥ 10 ಕ್ವಶನ್ಗಳನ್ನು ಸರಳವಾಗಿ ಹೇಳ್ತಾ ಹೋಗೋಣ. ಇಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಇಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ. ಟೈಮ್ ಅಂಡ್ ವರ್ಕ್ ಕ್ವಶನ್ಗಳಿದ್ದಾವೆ, ಕೊಳವೆಗಳು ಮತ್ತು ತೊಟ್ಟಿಗಳು ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಆಮೇಲೆ ಘಾತಾಂಕಗಳನ್ನು ಕೊಟ್ಟು ಅವುಗಳಲ್ಲಿ ದೊಡ್ಡದು ಯಾವುದು ಅಂತೇಳಿ ಆ ಕ್ವಶನ್ ಕೂಡ ಕೇಳಿದ್ದಾರೆ. ಆಮೇಲೆ ಚಕ್ರ ಬಡ್ಡಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಅದಾದ್ಮೇಲೆ ಶೇಕಡಾಮಾನಕ್ಕೆ ರೇಷಿಯೋಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತು ವರ್ಗ ಸಮೀಕರಣಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಮತ್ತು ಕೋಡಿಂಗ್ ಡಿಕೋಡಿಂಗಿಗೆ ಈ ರೀತಿ ಪ್ರಮುಖವಾಗಿರ್ತಕ್ಕಂಥ 10 ಟಾಪಿಕ್ಗಳನ್ನು ಒಳಗೊಂಡಿರ್ತಕ್ಕಂಥ ಕ್ವಶನ್ಗಳು ಈ ಒಂದು ಕ್ವಶನ್ ಪೇಪರ್ ಇರೋದ್ರಿಂದ ಮುಂಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಣಿಗೊಳ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಅವಶ್ಯಕವಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲಾ ಕ್ವಶನ್ಗಳನ್ನು ಒಂದು ಸಾರಿ ನೋಡಿಕೊಂಡು ನೀವು ಮುಂಬರ್ತಕ್ಕಂಥ ಪರೀಕ್ಷೆಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1, 1.75, 2.8 ಮತ್ತು 7 ಇವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ HCF ಅನ್ನ ಕಂಡುಹಿಡಿಯಿರಿ ಅಂತ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆ, ದಶಮಾಂಶದಲ್ಲಿ ಇದಾವೆ. ಇಲ್ಲಿ 2 ಬಿಟ್ ಪಾಯಿಂಟ್ ಇದೆ, ಇಲ್ಲಿ 1 ಬಿಟ್ ಪಾಯಿಂಟ್ ಇದೆ, ಇಲ್ಲಿ ಪಾಯಿಂಟ್ ಇಲ್ಲ, ಪೂರ್ಣ ಸಂಖ್ಯೆ ಇದೆ ಒಂದು 7 ಅಂತೇಳಿ. ಎಸ್, ಹಾಗಾದ್ರೆ ನಾವು ಏನ್ ಮಾಡ್ಕೊಳ್ಬೇಕು, ಇವುಗಳನ್ನ ಪಾಯಿಂಟ್ ಅನ್ನ ತೆಗೆದು ಒಂದು ಪೂರ್ಣ ಸಂಖ್ಯೆಯನ್ನ ಮಾಡಿಕೊಂಡು ನಾವೇನ್ ಮಾಡ್ಬೋದು, ಈಸಿಯಾಗಿ ಮಸಾವನ್ನ ಕಂಡುಹಿಡ್ಕೊಳ್ಬಹುದು. ಹಾಗಾದ್ರೆ ಏನ್ ಮಾಡಬೇಕು, ಇಲ್ಲಿ ಎಷ್ಟು ಬಿಟ್ಟು ಪಾಯಿಂಟ್ ಇದೆ, 2 ಬಿಟ್ಟು ಪಾಯಿಂಟ್ ಇದೆ ಅಂದ್ರೆ 100ದಿಂದ ಗುಣಾಕಾರ ಮಾಡಬೇಕು. 3 ಬಿಟ್ಟು ಪಾಯಿಂಟ್ ಇದ್ರೆ 30 1000ದಿಂದ ಗುಣಾಕಾರ ಮಾಡಬೇಕು. 1 ಬಿಟ್ಟು ಪಾಯಿಂಟ್ ಇತ್ತು ಅಂತ ಹೇಳಿದ್ರೆ 10ರಿಂದ ಗುಣಾಕಾರ ಮಾಡಬೇಕು. ಬಟ್ ಇಲ್ಲಿ ಯಾವುದು ದೊಡ್ಡದಿರುತ್ತೆ, ಇಲ್ಲಿ 100ರಿಂದ ಗುಣಾಕಾರ ಮಾಡಿದ್ರೆ 3 ಸಂಖ್ಯೆಗಳಿಗೆ 100ದಿಂದ ಗುಣಾಕಾರ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 1 2 ಬಿಟ್ಟಿದೆ. 2 ಅಂತಂದ್ರೆ ಎಷ್ಟು, 2 0 ಅಂದ್ರೆ 100ದಿಂದ ನಾವು ಗುಣಾಕಾರ ಮಾಡಬೇಕು. ಯಾವಾಗ ಇದಕ್ಕೆ 100ದಿಂದ ಗುಣಾಕಾರ ಮಾಡ್ತೀವಿ, 3 ಸಂಖ್ಯೆಗಳಿಗೆ 100ದಿಂದ ಗುಣಾಕಾರ ಮಾಡಬೇಕು. ಆಮೇಲೆ ನಮಗೆ ಮಸ ಸಿಗುತ್ತೆ. ಆ ಮಸ ಸಿಕ್ಕ ಮೇಲೆ ಈ ಗುಣಾಕಾರ ಮಾಡಿರ್ತಕ್ಕಂಥ 100ನ್ನ ಡಿವೈಡ್ ಮಾಡಿಬಿಡಕ್ಕೂ ನಮಗೆ ಕರೆಕ್ಟ್ ಆಗಿ ಇವುಗಳದ ಮಸ ಸಿಗುತ್ತೆ. ಒಂದ್ಸರಿ ಗುಣಾಕಾರ ಮಾಡಿ ಭಾಗಾಕಾರ ಮಾಡಿಬಿಟ್ರೆ ಕ್ಲಿಯರ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ 100ರಿಂದ ಗುಣಾಕಾರ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ 100ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ ಕೂಡ ಎಲ್ಲವುಗಳಿಗೆ 100ದಿಂದ ಗುಣಾಕಾರ ಮಾಡಬೇಕು. 100ರಿಂದ ಗುಣಾಕಾರ ಮಾಡಿದಾಗ ಈ ಪಾಯಿಂಟ್ ಹೋಗುತ್ತೆ ನೋಡ್ರಿ. 1.75 100ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ, 1 7 5 2 0. ಹೌದಾ, 2 0 ಗುಣಾಕಾರ ಆಗುತ್ತೆ. ಈಗಿಲ್ಲ 2 8 2 0 2800 ಆಗುತ್ತೆ. 7 8 100 700 ಆಗುತ್ತೆ. ಎಸ್, ಇವು ಅಲ್ಲ, ಈ ಪಾಯಿಂಟ್ ಕೊಡ್ಬೇಕು ನಾವು. ಇಲ್ಲಿ 1 2 ಬಿಟ್ ಪಾಯಿಂಟ್ ಇರೋದ್ರಿಂದ ಇಲ್ಲಿ 1 2 ಬಿಟ್ ಪಾಯಿಂಟ್ ಕೊಟ್ವಿ. ಇಲ್ಲಿ 175.00 ಆಯಿತು. ಈ 175.00 ಆದ್ಮೇಲೆ ಪಾಯಿಂಟ್ ಮುಂದಿರ್ತಕ್ಕಂಥ ಜೀರೋಗಳಿಗೆ ಏನು ಬೆಲೆ ಇಲ್ಲ. ಈಗ ಪೂರ್ಣ ಸಂಖ್ಯೆ ಆಯ್ತು 175. ಹೌದಾ, ಎಸ್. ಈಗ ಇಲ್ಲೇ 2.8 ಇಲ್ಲಿ 1 ಬಿಟ್ಟು ಪಾಯಿಂಟ್ ಇದೆ. ಈ ಉತ್ತರದಲ್ಲಿ 1 ಬಿಟ್ಟು ಪಾಯಿಂಟ್ ಕೊಟ್ರೆ 180.0 ಆಯ್ತು. ಈಗ ಇಲ್ಲಿ ಪಾಯಿಂಟ್ ಮುಂದೆ 0 ಇದೆ, ತೆಗೆದು ಬಿಡಿ. ಈಗ ಇದು 280 ಪೂರ್ಣ ಸಂಖ್ಯೆ ಆಯ್ತು. ಇಲ್ಲಿ ಪಾಯಿಂಟ್ ಇಲ್ಲ, 700ಕ್ಕೆ 700, ಇಲ್ಲಿ ಏನಿಲ್ಲ. ಎಸ್, ಈಗ ಇವುಗಳ ಮಸ ಕಂಡಿಡ್ತಕ್ಕಂಥದ್ದು ಸುಲಭ. ಇವೆಲ್ಲವೂ 5ರ ಮಗ್ಗೆಯಲ್ಲಿ ಹೋಗ್ತಾವಲ್ಲ. ಎಸ್, 5ರ ಮಗ್ಗೆಲ್ಲ ಹೊಡೆದು ಬಿಡಿ ಸಿಂಪಲ್ ಆಗಿ. 5 3 15 ಎಷ್ಟು ಉಳಿತೆ, 2 ಉಳಿತೆ 25 ಆಗುತ್ತೆ. 5 5 25. ಇದು 5 5 25, 3 ಉಳಿತೆ 30 ಆಗುತ್ತೆ. 5 6 30. ಇದು 5 1 5, 2 ಉಳಿತೆ 20 ಆಗುತ್ತೆ. 5 4 20, ಇದು 1 0 140 ಆಯ್ತು. ನೆಕ್ಸ್ಟ್ ಮತ್ತೆ ಇವೆಲ್ಲವೂ ಹೋಗ್ಬೇಕು. ಮಸ ಅಂದ್ರೆ ಇಲ್ಲಿ ಬರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಹೋಗ್ಬೇಕು. ಈಗ ಇಲ್ಲಿ 7ರ ಮಗ್ಗೆಯಲ್ಲಿ ಹೋಗ್ತವೆ. ಮತ್ತೆ 7 5 35, 7 8 56, 7 2 14 0. ಎಸ್, ಈಗ ಇವು ಎಲ್ಲವೂ ಮತ್ತೆ ಒಂದು ಮಗ್ಗೆಯಲ್ಲಿ ಹೋಗ್ತಾವೆ ನೋಡ್ರಿ. 5 8 20 ಹೋಗಲ್ಲ. 5 ಮತ್ತು 8 ಒಂದೇ ಮಗ್ಗೆಯಲ್ಲಿ ಹೋಗಲ್ಲ. ಹಾಗಾಗಿ ಏನ್ ಮಾಡ್ಬೇಕು, ಮುಗಿ ತಿಲ್ಗೆ ಬಿಟ್ಟು ಬಿಡ್ಬೇಕು. ಇವೆರಡನ್ನ ಗುಣಾಕಾರ ನೋಡ್ರಿ. 8ಕ್ಕೆ 20 2ರ ಮಗ್ಗೆಯಲ್ಲಿ ಹೋಗ್ತವೆ, 4ರ ಮಗ್ಗೆಯಲ್ಲಿ ಹೋಗ್ತವೆ. 5 ಮತ್ತು 20 5ರ ಮಗ್ಗೆಯಲ್ಲಿ ಹೋಗ್ತವೆ. ಬಟ್ ಇವು 3 ಕೂಡಿ ಹೋಗ್ಬೇಕು ಒಂದೇ ಮಗ್ಗೆಯಲ್ಲಿ. ಹೋಗಲ್ಲ ಅಂದ್ಮೇಲೆ ಬಿಟ್ಟು ಬಿಡ್ಬೇಕು. ಉಳಿದಿರ್ತಕ್ಕಂಥದ್ದು ಏನಾಗುತ್ತೆ, 5 × 7 5 7 35 ಏನಾಗುತ್ತೆ, ಇದು ಮಸ ಆಗುತ್ತೆ. ಬಟ್ ಈಗ ನಾವು ಇಲ್ಲಿ 100ನ ಗುಣಾಕಾರ ಮಾಡಿದ್ವಲ್ಲ, ಈಗ ಡಿವೈಡ್ ಮಾಡಿಬಿಡ್ಬೇಕು, ಅದನ್ನ ತೆಗೆದು ಬಿಡ್ಬೇಕು.
ಈಗ 35ಕ್ಕೆ ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟಾಗುತ್ತೆ? ಇಲ್ಲಿ 1 2 0 ಅಂತಾನೆ, ಉತ್ತರದಲ್ಲಿ 1 2 ಬಿಟ್ ಕಸ್ ಪಾಯಿಂಟ್ ಕೊಟ್ಬಿಡ್ಬೇಕು. ಹಾಗಾದ್ರೆ 0.35 ಈಸ್ ರೈಟ್ ಆನ್ಸರ್. ಇದಕ್ಕೆ ಎಷ್ಟು ಜನ ಉತ್ತರ ಹಾಕಿದ್ರೆ ಅದು ರೈಟ್ ಆನ್ಸರ್ ಆಗುತ್ತೆ. 0.35 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಅರ್ಥ ಆಯ್ತು. ಎಸ್, ನೆಕ್ಸ್ಟ್ ಕ್ವಶನ್ 2. ಒಂದು ಭಾಷೆಯಲ್ಲಿ ನನ್ನನ್ನ ಅಂದ್ರೆ NONE ಎಂಬುದನ್ನ LQ LZ ಆಗಿ ಬರೆದರೆ LA ಎಂಬಿ ಲ್ಯಾಂಬ್ ಅನ್ನು ಯಾವ ರೀತಿಯಲ್ಲಿ ಬರೆಯಬಹುದು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಎಸ್, ತುಂಬಾನೇ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದೆ. ಇಲ್ಲಿ ನಾವು ಇಲ್ಲಿ N ಮತ್ತು L ಇದೆ. ಫಸ್ಟ್ ಲೆಟರ್ ನೋಡಿದ್ರೆ MNOPQR ಇಲ್ಲ, ಇದು ಹಿಂದೆಗಡೆ ಇದೆ. ಅಂದ್ರೆ N ಹಿಂದೆ ಇದೆ. ಇದು ಹಿಂದೆ ಅಂದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ ನಿಮಗೆ, ಬಿಟ್ಬಿಟ್ರೆ ಅದನ್ನ. ನೆಕ್ಸ್ಟ್ ಇಲ್ಲಿ ತೆಗೆದುಕೊಳ್ರಿ O ಈ ಎರಡನೇ ಲೆಟರ್ OPQ. ನೋಡ್ರಿ, ಈಗ ನಿಮ್ಗೆ ಈಸಿಯಾಗಿ ಅನ್ಲಿಕ್ಕೆ ಬರುತ್ತೆ. OPQ ಅಂದ್ರೆ ಒಂದು ಲೆಟರ್ P ಸ್ಕಿಪ್ ಆಗಿ Q ಬಂದಿದೆ. ನೆಕ್ಸ್ಟ್ ಇದನ್ನ ಬಿಟ್ಬಿಡಿ, ಈ ಲೆಟರ್ ತೆಗೆದುಕೊಳ್ಳಿ. ಈಗ ನೋಡ್ರಿ EFG ನೋಡಿ, ಇಲ್ಲಿ ಕೂಡ ಒಂದೇ ಲೆಟರ್ ಸ್ಕಿಪ್ ಆಗಿ ನೆಕ್ಸ್ಟ್ ಲೆಟರ್ ಬಂದದ. ಅಂದ್ರೆ ಎರಡನೇ ಲೆಟರ್ ಮತ್ತು ನಾಲ್ಕನೇ ಲೆಟರ್ ಒಂದೊಂದು ಲೆಟರ್ ಸ್ಕಿಪ್ ಆಗಿದ್ದಾವೆ ಮುಂದಕ್ಕೆ. ಅದೇ ರೀತಿಯಾಗಿ ನಾವಿಲ್ಲಿ ಈಗ ಎರಡನೇ ಲೆಟರ್ ಮತ್ತು ನಾಲ್ಕನೇ ಲೆಟರ್ ಇಲ್ಲಿ ಕೂಡ 4 ಲೆಟರ್ ಬರ್ಬೇಕು ತಾನೆ. ಆ 4 ಲೆಟರ್ ಅಲ್ಲಿ ಈ ಲೆಟರ್ ಈಸಿಯಾಗಿ ಸಿಕ್ತು ನಮಗೆ. ಬಿ ಸ್ಕಿಪ್ ಆಗಿ ಇಲ್ಲಿ ಏನ್ ಬರಬೇಕು? ಸಿ ಬರಬೇಕು. ಹೌದಾನೆ? ಇಲ್ಲಿ ಬಿ ಆದ್ಮೇಲೆ ಡಿ ಸ್ಕಿಪ್ ಆಗಿ ಸಿ ಸ್ಕಿಪ್ ಆಗಿ ಇಲ್ಲಿ ಡಿ ಬರಬೇಕು. ಮುಗ್ದ ಹೋಯ್ತು. ಈಗ 4 ಆಯ್ಕೆಗಳು ನೋಡಬೇಕು. ಎರಡನೇ ಸ್ಥಾನದಲ್ಲಿ ಸಿ, ನಾಲ್ಕನೇ ಸ್ಥಾನದಲ್ಲಿ ಡಿ ಇತ್ತಂದ್ರೆ ಅದುವೇ ರೈಟ್ ಆನ್ಸರ್. ಹಾಗಾದ್ರೆ ಎರಡನೇ ಸ್ಥಾನದಲ್ಲಿ ಸಿ, ನಾಲ್ಕನೇ ಸ್ಥಾನದಲ್ಲಿ ಡಿ ಇರ್ತಕ್ಕಂಥದ್ದು ಆಯ್ಕೆ 2ರಲ್ಲಿ ಮಾತ್ರ ಇದೆ. ಕೇವಲ 2ರಲ್ಲಿ ಮಾತ್ರ ಇದೆ. ಇದು ಎರಡನೇ ಆಯ್ಕೆನೇ ರೈಟ್ ಆನ್ಸರ್ ಆಗುತ್ತೆ. ಏನಾದ್ರೂ ಮತ್ತೆ ಇನ್ನೊಂದು ಆಯ್ಕೆಯಲ್ಲಿ ಸಿ ಮತ್ತು ಡಿ ಇತ್ತಂತೇಳಿದ್ರೆ ಇವುಗಳನ್ನ ನೋಡ್ಕೊಳ್ಬೇಕು. ಅದೇನಿದೆ ಈ ಕಡೆ ರಿವರ್ಸ್ ಇದೆ ಅಷ್ಟೇ. MN ಒಂದು ಸ್ಕಿಪ್ ಆಗಿದೆ ಅಷ್ಟೇ. ಅದೇ ರೀತಿಯಾಗಿ ಇಲ್ಲಿ ನಾವು ಇದ್ರ ಹಿಂದಿನ ಸ್ಥಾನ, ಇದ್ರ ಹಿಂದಿನ ಯಾವ್ದಿರುತ್ತೆ ಅದನ್ನ ನೋಡ್ಕೊಳ್ಬೇಕು. ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬಹುದು. ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 3. 2 ಸಂಖ್ಯೆಗಳು 2:3 ಅನುಪಾತದಲ್ಲಿ ಇವೆ. ಒಂದು ವೇಳೆ ಪ್ರತಿ ಸಂಖ್ಯೆಯನ್ನ 4ರಷ್ಟು ಹೆಚ್ಚಿಸಿದರೆ ಅಂತಿದೆ. ಇದು 4ರಷ್ಟು ಅಲ್ಲ, 4ರಷ್ಟು ಹೆಚ್ಚಿಸಿದರೆ ಅಂದ್ರೆ 4ರಿಂದ ಡಿವೈಡ್ ಮಾಡಬೇಕಾಗತ್ತೆ. ಅವಾಗ ರೇಷಿಯೋ ಸೇಮ್ ಬರುತ್ತೆ. ಹೌದಾ? ಯಾವುದೇ ಕಾರಣಕ್ಕೂ ಗುಣಾಕಾರ ಮಾಡಿದ ಮೇಲೆ ರೇಷಿಯೋ ಅದಲಿ ಬದಲು ಆಗಲ್ಲ. ಇದು ಏನಂತ ಆಗಬೇಕಿತ್ತು? 4ಅನ್ನ ಹೆಚ್ಚಿಸಿದರೆ, ಪ್ರತಿ ಸಂಖ್ಯೆಯನ್ನು 4ಅನ್ನ ಹೆಚ್ಚಿಸಿದರೆ ಅಂದ್ರೆ ಪ್ರತಿ ಸಂಖ್ಯೆಗೆ 4ಅನ್ನ ಕೂಡಿಸಿದರೆ ಅನುಪಾತವು 3:4 ಎಂದು ಬದಲಾಗುತ್ತದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು? ಆ ಸಂಖ್ಯೆಗಳು ಯಾವಂತೆ? 2:3 ಇರ್ತಕ್ಕಂಥ ಸಂಖ್ಯೆಗಳವು. ಹಾಗಾದ್ರೆ ಆ ಸಂಖ್ಯೆಗಳು ಯಾವಂತ ಕೇಳಿದರೆ ಆ ಸಂಖ್ಯೆಗಳು ಈ 4 ಆಯ್ಕೆಗಳಲ್ಲಿ ಇದಾವೆ. ಅತಿ ಈಸಿಯಾಗಿ ಹೆಂಗ್ ಕಂಡುಹಿಡಬೇಕು? ಆ ಸಂಖ್ಯೆಗಳು 2:3 ಇರ್ತಾರೆ. ಹಾಗಾದ್ರೆ ಇಲ್ಲಿರ್ತಕ್ಕಂಥ 4 ಆಯ್ಕೆಗಳು 2:3 ಇರ್ತಕ್ಕಂಥವು ಯಾವಿದಾವೆ ಅದುವೇ ರೈಟ್ ಆನ್ಸರ್. ಈಗ ನೋಡ್ರಿ, 4 8, 4 16, 8 1 8, 8 2 16. ಇದು 1:2 ಆಗುತ್ತೆ. ಇಲ್ಲಿ 2:3 ಇದೆ. ಹಾಗಾದ್ರೆ ಆಯ್ಕೆ 1 ಅಲ್ಲ. ನೆಕ್ಸ್ಟ್ ಇದು ನೋಡ್ರಿ, ಇವು ಯಾವ ಒಂದ ಮಗ್ಗೆಲ್ಲಿ ಹೋಗಲ್ಲ. ಹಾಗಾದ್ರೆ ಇದು ಆಯ್ಕೆ ಅಲ್ಲ. ನೆಕ್ಸ್ಟ್ 4 2 8, 4 3 12. ಹಾಗಾದ್ರೆ ಆಯ್ಕೆ 3 ಸರಿಯಾಗಿರ್ತಕ್ಕಂಥದ್ದು. ಮುಂದೇನು ನೋಡಕ್ ಹೋಗ್ಬಿಡಿ, ಆ ಸಂಖ್ಯೆಗಳು 2:3 ಇರ್ತೇನೆ. ಇಲ್ಲಿ ಕೂಡ 2:3 ಬಂತಾನೆ. ಹಾಗಾದ್ರೆ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಇವು ಯಾವ ಮಗ್ಗೆಗೆ ಹೋಗ್ತವೆ? 2ರ ಮಗ್ಗೆಯಲ್ಲಿ ಮಾತ್ರ ಹೋಗ್ತವೆ. 2 6 12, 2 11. ಈ ರೇಷಿಯೋ ಅಲ್ಲ. ನೇರವಾಗಿ ನಾವು ಉತ್ತರ ಕಂಡುಹಿಡ್ಕೊಂಡ್ಬಹುದು. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಈಗ ನೋಡ್ರಿ, ಅವರು 4ಅನ್ನ ಕೂಡಿಸಿದಾಗ 3:4 ಬರ್ತಂತ ಹೇಳಿದಾರಲ್ಲ. ಎಸ್, ಈಗ 8 ಇದೆ. 8ಕ್ಕೆ 4 ಸೇರಿಸಿ ಎಷ್ಟಾಗುತ್ತೆ? 12 ಆಯ್ತು. ಹೌದಾ? ಈಗ 12 ಇದೆ. 12ಕ್ಕೆ 4 ಸೇರಿಸಿ ಎಷ್ಟಾಯ್ತು? 16 ಆಯ್ತು. ಇದು 3:4 ಆಗುತ್ತೆ ನೋಡ್ರಿ. ಇದು ಕನಿಷ್ಠ ಮಾಡ್ರಿ. 4ರ ಮೇಲೆ 2 ಹೋಗ್ತಾ ತಾನೆ. 4 3 12, 4 4 16, 3:4 ಬಂತ ನೋಡ್ರಿ. ಅತಿ ಈಸಿಯಾಗಿ ನಾವು ಆಪ್ಷನ್ ಅನ್ನ ವೆರಿಫೈ ಮಾಡೋದ್ರ ಮುಖಾಂತರ ಕಂಡುಹಿಡ್ಕೊಳ್ಬಹುದು. ಎಸ್, ಇದು ಗೊತ್ತಾಯ್ತು, ಈಸಿಯಾಗಿ ಮಾಡಿದ್ರಿ. ಎಸ್, ಇದನ್ನು ನಾವು ಎಕ್ಸ್ ಮೆಥಡ್ ಅಲ್ಲಿ ಯಾವ ರೀತಿ ಮಾಡಬಹುದು? ಇವುಗಳ ಗೊತ್ತಿಲ್ಲ ನಮಗೆ. 2:3 ಗೊತ್ತಿಲ್ಲ. ಹಾಗಾದ್ರೆ ಇದು 2x, ಇದು 3x ಅಂತ ಅನ್ಕೊಳ್ಬೇಕು. ಇದೆಷ್ಟು?
2x, ಈ ರೇಷಿಯೋದಲ್ಲಿರ್ತಕ್ಕಂಥದ್ದನ್ನ ಭಿನ್ನ ರಾಶಿಯಲ್ಲಿ ಹಚ್ಕೊಳ್ಬೇಕು 3x. ಇದು ರೇಷಿಯೋದಲ್ಲಿ ಹಚ್ಕೊಂಡೇ ಭಿನ್ನ ರಾಶಿ ಅಂದ್ರೆ ಹಚ್ಕೊಂಡ್ರೆ 2:3 2/3 ಅನ್ನಂಗೆ, ಹೌದಾ? ಇದಕ್ಕೆ ನಾವು 4 ಹೆಚ್ಚಿಸಿದರೆ ಅಂದ್ರೆ 4 ಕೂಡಿಸಿದರೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ ಅವರು 3:4 ಅಂತ ಹೇಳಿದ್ದಾರೆ ಅವರು, ಹೌದಾ? ಎಸ್. ಈಗ ನೋಡ್ರಿ 2:8:12 ಬರ್ಬೇಕದು, ಬರ್ತಿಲ್ಲ ನೋಡಿ. ಈಗ 4 2 8, ಇಲ್ಲಿ 8 ಬರುತ್ತೆ. 3 3 9, ಮೊದಲು ದೊಡ್ಡದು ಯಾವ್ದು ಬರುತ್ತೆ ಅದನ್ನ ಹಚ್ಕೊಳ್ಬೇಕು. 3 3 9x ಪ್ಲಸ್ 4 3 12 ಈಸ್ ಈಕ್ವಲ್ ಟು 4 2 8 ಪ್ಲಸ್ 4 4 16. ಮುಗಿತಾ? ಇದು ಕ್ರಾಸ್ ಮಲ್ಟಿಪಲ್ ಮಾಡಿದ್ವಿ ನಾವು. ಇದಕ್ಕಿದು ಗುಣಾಕಾರ ಮಾಡಿದ್ವಿ, ಇದಕ್ಕಿದು ಗುಣಾಕಾರ ಮಾಡಿದ್ವಿ. ಇಲ್ಲಿ 8x, ಸಾರಿ 4 2 8x. ಈಗ 9x ಈ ಪ್ಲಸ್ 8x ಈ ಕಡೆ ಬಂದ್ರೆ ಮೈನಸ್ 8x ಈಸ್ ಈಕ್ವಲ್ ಟು ಈ 16ಕ್ಕೆ 16, ಈ ಪ್ಲಸ್ 12 ಈ ಕಡೆ ಬಂದ್ರೆ ಮೈನಸ್ 12 ಆಯ್ತು, ಹೌದಾ? ಕ್ಲಿಯರ್ ಆಯ್ತು ಇಲ್ಲಿಗೆ? 9x ಅಲ್ಲಿ 8x ಎಷ್ಟು x? ಒಂದೇ x ಉಳಿತು. 16ರಲ್ಲಿ 12 ಎಷ್ಟು ಉಳಿತು? 4 ಉಳಿತು. ಈಗ x ಈಸ್ ಈಕ್ವಲ್ ಟು ಎಷ್ಟು ಬಂತು? ನಮಗೆ 4 ಬಂದ್ಬಿಡ್ತು, ಮುಗಿದ ಹೋಯ್ತು. x ಈಸ್ ಈಕ್ವಲ್ ಟು ಎಷ್ಟು ಬಂತು? 4 ಬಂತು. ಹಾಗಾದ್ರೆ ಮೊದಲನೇ ಸಂಖ್ಯೆ ಎಷ್ಟದ? 2x ಇದೆ. ಹಾಗಾದ್ರೆ 2x ಅಂದ್ರೆ x ಈಸ್ ಈಕ್ವಲ್ ಟು 4 ಆದ್ರೆ 4 2 ಎಷ್ಟಾಯ್ತು? 8 ಬಂತು, ಹೌದಾ? ಎರಡನೇ ಲೆಟರ್ ಎಷ್ಟಿದೆ? 3x ಇದೆ. ಹಾಗಾದ್ರೆ x ಈಸ್ ಈಕ್ವಲ್ ಟು 4 ಆದ್ರೆ 4 3 ಗುಣಾಕಾರ ಇರುತ್ತೆ. 4 3 ಎಷ್ಟಾಯ್ತು? 12 ಬಂತು. 8:12 ಬಂತ ಉತ್ತರ ನೋಡ್ರಿ. 8:12 ಬಂತ. ಇದು ನನ್ನ x ಮೆಥಡ್ ಅಲ್ಲಿ ಈ ರೀತಿ ಮಾಡ್ಕೊಳ್ಬಹುದು. ಗೊತ್ತಾಯ್ತು? ಅರ್ಥ ಆಗ್ತಾ ಇದಾವ? ದಯವಿಟ್ಟು ಸ್ನೇಹಿತರೆ ನೋಡ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಎಷ್ಟು ಜನ ಇದ್ರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 4. ಯಾವ ಸಂಖ್ಯೆಗೆ 460ರ 20% ಕೂಡಿಸಿದಾಗ ಮೊತ್ತವು 920ರ 70%ಕ್ಕೆ ಸಮ ಆಗುತ್ತೆ? ನೋಡ್ರಿ ಎಷ್ಟು ಸಿಂಪಲ್ ಆಗಿದೆ ಕ್ವಶನ್. ಯಾವ ಸಂಖ್ಯೆಗೆ ಗೊತ್ತಿಲ್ಲ x, ಇದಕ್ಕೆ ಕೂಡಿಸಿದಾಗ ಎಷ್ಟನ್ನ? 460ರ 20%. 460ರ 20% ಅಂದಾಗ 20/100, ಹೌದಾ? 20% ಕೂಡಿಸಿದಾಗ ಸಮ ಆಗುತ್ತಂತೆ. ಎಷ್ಟಕ್ಕೆ? 920ರ 70%ಕ್ಕೆ ಸಮ ಆಗುತ್ತಂತೆ. 920ರ 70%ಕ್ಕೆ ಸಮ ಆಗುತ್ತೆ. 70% ಅಂದಾಗ 70/100. ಕ್ಲಿಯರ್ ಆಯ್ತಾ ಇದು? ನೋಡಿ, ಯಾವ ಸಂಖ್ಯೆಗೆ 420% ಕೂಡಿಸಿದಾಗ 920ರ 70%ಕ್ಕೆ ಸಮ ಆಗುತ್ತೆ. ಕ್ಲಿಯರ್ ಆಯ್ತಾ? ಎಸ್. ಇಷ್ಟು ಹಚ್ಕೊಂಡ್ಮೇಲೆ ನೋಡ್ರಿ ಕ್ಯಾನ್ಸಲ್ ಮಾಡೋದಾಗ್ತಾರ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಈ 0 ನೋಡ್ರಿ, ಇದು 0 ಈ 0 ಈ 0 ಈ 0 ಮುಗಿದ ಹೋಯ್ತು. 80% ಕೆಲಸನೇ ಮುಗಿದೋಯ್ತು. ಇಲ್ಲಿ ಉಳಿದಿರ್ತಕ್ಕಂಥದ್ದೇನು? ಎಕ್ಸ್ ಪ್ಲಸ್ 46 2 92 ಇಸ್ ಈಕ್ವಲ್ ಟು 92 7 ಎಷ್ಟಾಗುತ್ತೆ ನೋಡ್ರಿ? 9 2 14ಕ್ಕೆ 4 ಕೈಲ ಬಂತು 1, 9 7 9 63 1 64 ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 92 ಪ್ಲಸ್ 92 ಇಸ್ ಈಕ್ವಲ್ ಟು 644 ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? 644 ಪ್ಲಸ್ 95 ಈ ಕಡೆ ಬಂದ್ರೆ ಮೈನಸ್ 90 ಪ್ಲಸ್ 92 ಈಸ್ ಈಕ್ವಲ್ ಈ ಕಡೆ ಬಂದ್ರೆ ಮೈನಸ್ 92 ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 4ರಲ್ಲಿ 2 ಹೋದ್ರೆ 2, 4ರಲ್ಲಿ 9 ಹೋಗಲ್ಲ, 14ರಲ್ಲಿ 9 ಹೋದ್ರೆ 5, 10 ಬಂತು 1, 6ರಲ್ಲಿ 1 ಹೋದ್ರೆ 5. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಆ ಸಂಖ್ಯೆ ಯಾವುದು? 552 ಈಸ್ ರೈಟ್ ಆನ್ಸರ್. ಆಯ್ಕೆಲಿದೆನಾ? ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಗೊತ್ತಾಯ್ತು? ಎಸ್, ತುಂಬಾ ಈಸಿ ಅದ. ನೆಕ್ಸ್ಟ್ ಕ್ವಶನ್ 5. ಒಂದು ಪಂಪ್ ನೀರಿನ ಟ್ಯಾಂಕ್ ಅನ್ನ 2 ಗಂಟೆಗಳಲ್ಲಿ ತುಂಬಬಹುದು. ಟ್ಯಾಂಕ್ನಲ್ಲಿನ ಸೋರಿಕೆಯಿಂದ ಟ್ಯಾಂಕ್ ತುಂಬಲು 2.1/3 ಗಂಟೆಗಳು ಬೇಕಾಯಿತು. ಹಾಗಾದ್ರೆ ಬರೀ ಸೋರಿಕೆಯು ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ನಲ್ಲಿರುವ ಎಲ್ಲಾ ನೀರನ್ನ ಖಾಲಿ ಮಾಡಬಹುದು? ಗೊತ್ತಾಯ್ತು ಕ್ವಶನ್? ಎಸ್. ಒಂದು ಪಂಪು ಆ ಟ್ಯಾಂಕ್ ಅನ್ನ 2 ತಾಸಲ್ಲಿ ತುಂಬುತ್ತೆ, 2 ಗಂಟೆಗಳಲ್ಲಿ ತುಂಬುತ್ತೆ. ಬಟ್ ಏನಾಗಿದೆ? ಆ ತೊಟ್ಟಿಗೆ ಒಂದು ರಂಧ್ರ ಬಿದ್ದು ಬಿಟ್ಟಿದೆ ಕೆಳಗಡೆ. 2 ಗಂಟೆಗಳಲ್ಲಿ ತುಂಬತಕ್ಕಂಥದ್ದು 2.1/3 2.1/3 ಗಂಟೆಗಳಲ್ಲಿ ತುಂಬುತ್ತೆ. 1/3 ಗಂಟೆಗಳಲ್ಲಿ ತುಂಬುತ್ತಂತೆ. ಅಂದ್ರೆ ಇದು 1/3 ಗಂಟೆ ಏನಿಲ್ಲ, ಇದು ಎಕ್ಸ್ಟ್ರಾ ತುಂಬುತ್ತೆ. ಹಾಗಾದ್ರೆ ಈ ಪೈಪ್ ತುಂಬದಲ್ಲ, ಈ ತುಂಬಿದ ಟ್ಯಾಂಕ್ ಅನ್ನ ಖಾಲಿ ಮಾಡಬೇಕಾದ್ರೆ, ಆ ಸೋರಿಕೆಯಿಂದ ಖಾಲಿ ಆಗ್ಬೇಕಾದ್ರೆ ಎಷ್ಟು ಟೈಮ್ ಬೇಕಂತ ಕ್ವಶನ್ ಕೇಳಿದರೆ. ತುಂಬಾ ಸಿಂಪಲ್.
ಈಗ ನಾವು ಆ ಪೈಪು ಎ ಅಂತ ಇಟ್ಕೊಳ್ರಿ, 2 ಗಂಟೆಗಳನ್ನ ನಿಮಿಷದಲ್ಲಿ ಮಾಡ್ಕೊಳ್ಳೋಣ. ಯಾಕಂತಂದ್ರೆ ಇಲ್ಲಿ ಪೂರ್ಣಾಂಕದಲ್ಲಿ ಬಂದಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ. ನಿಮಿಷದಲ್ಲಿ ಮಾಡ್ಕೊಂಡು ಮತ್ತೆ ವಾಪಸ್ ಗಂಟೆಯಲ್ಲಿ ಮಾಡ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. 2 ಗಂಟೆ ಅಂದ್ರೆ ಎಷ್ಟು ನಿಮಿಷ? 120 ನಿಮಿಷ. 120 ನಿಮಿಷದಲ್ಲಿ ತುಂಬುತ್ತೆ. ನಿಮಿಷದಲ್ಲಿ ಹಚ್ಕೊಳ್ತಾ ಇದ್ದೇನೆ. ಹಾಗಾದ್ರೆ ನೆಕ್ಸ್ಟ್ ಈ ಪೈಪು ತುಂಬುತ್ತೆ, ಮತ್ತೆ ಇನ್ನೂ ಒಂದು ಸೋರಿಕೆ ಇದೆಯಲ್ಲ, ಆ ಸೋರಿಕೆ ನಾನು ಬಿ ಅಂತ ಅನ್ಕೊಳ್ತೀನಿ. ಇವೆರಡು ಸೇರಿದ್ರೆ ಎಷ್ಟಾಗುತ್ತೆ? 2.1/3 ಗಂಟೆಗಳಂತೆ. 1/3 ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ, ಇದು 2 ಗಂಟೆ ಅಂತಂದ್ರೆ 120 ನಿಮಿಷ ಆಯ್ತು. 1/3 ಅಂದ್ರೆ ಎಷ್ಟು ನಿಮಿಷ? 1/3 × 60. ಹೌದಾ? 20. 3 1 320. ಹಾಗಾದ್ರೆ 20 ನಿಮಿಷ ಆಗುತ್ತೆ. ಹಾಗಾದ್ರೆ 120, ಇದು ಒಂದು 20, 140 ನಿಮಿಷ ತೆಗೆದುಕೊಳ್ಳುತ್ತಂತೆ. ಹೌದಾ? 140 ನಿಮಿಷ ತೆಗೆದುಕೊಳ್ಳುತ್ತಂತೆ. ಹಾಗಾದ್ರೆ ಇವೆರಡರ ಲಸ ತೆಗೆದ್ರೆ ಏನಾಗುತ್ತೆ? ಆ ತೊಟ್ಟಿಯ ಸಾಮರ್ಥ್ಯ ಸಿಗುತ್ತೆ. 140 ಮತ್ತು 120 ಲಸ ಏನಾಗುತ್ತೆ ನೋಡ್ರಿ. 140 ಮತ್ತು 120 ಲಸ ಏನಾಗುತ್ತೆ? 10 ಮಗ್ಗೆಲಿ ಹೋಗ್ತಲ್ಲ, 10 14 10 12. ನೆಕ್ಸ್ಟ್ ಯಾವ ಮಗ್ಗೆಲಿ ಹೋಗ್ತಾವ? 2 ಮಗ್ಗೆಲಿ 2 7 2 6 12. ಎಸ್, ಈಗಿಂದ ಗುಣಾಕಾರ ಮಾಡ್ರಿ. 7 6 7 42, 42 2 84, 84 840 ಏನಿದೆಯಲ್ಲ, ಇದು ತೊಟ್ಟಿಯ ಸಾಮರ್ಥ್ಯ. ಇದೇನಿದು? ತೊಟ್ಟಿಯ ಸಾಮರ್ಥ್ಯ, ಕೆಪಾಸಿಟಿ ಆಫ್ ಟ್ಯಾಂಕ್. ಎಸ್, ಈಗ 120 ನಿಮಿಷದಲ್ಲಿ 840 ಲೀಟರ್ ನೀರು ತುಂಬಿದ್ರೆ ಅಥವಾ 840 ಯೂನಿಟ್ನಷ್ಟು ನೀರು ತುಂಬಿದ್ರೆ 1 ನಿಮಿಷದಲ್ಲಿ ಎಷ್ಟಾಗುತ್ತೆ ನೋಡ್ರಿ? 12 7 84. 12 7 1 ನಿಮಿಷದಲ್ಲಿ ಎಷ್ಟಾಗುತ್ತೆ? 7 ಯೂನಿಟ್ ಅಂತ ಆಗುತ್ತೆ. 1 ನಿಮಿಷದಲ್ಲಿ ಎಷ್ಟು ಯೂನಿಟ್? 7 ಯೂನಿಟ್. 120 ನಿಮಿಷದಲ್ಲಿ 840 ಯೂನಿಟ್ ಆಗುತ್ತೆ. 14 ಎಷ್ಟಲ್ಲೇ? 480. ಸಾರಿ, 840. 14 5 70, 14 6 84 ಅಂದ್ರೆ 146 840 ಆಗುತ್ತೆ. ಹಾಗಾದ್ರೆ ಇದೆಷ್ಟಾಗುತ್ತೆ ನೋಡ್ರಿ? 1 ನಿಮಿಷದಲ್ಲಿ ಇದು 7 ಯೂನಿಟ್ ನೀರು ತುಂಬಿದ್ರೆ ಇದು 1 ನಿಮಿಷದಲ್ಲಿ ಇವೆರಡು ಕುಡ್ಕೊಂಡು 6 ಯೂನಿಟ್ ನೀರು ತುಂಬುತ್ತಂತೆ. ಹಾಗಾದ್ರೆ 1 ಯೂನಿಟ್ ನೀರು ಏನಾಯ್ತು? ಪೋಲ್ ಆಯ್ತು. ನೋಡ್ರಿ, ಎ ಪೈಪು 1 ನಿಮಿಷದಲ್ಲಿ 7 ತುಂಬಿದ್ರೆ ಈ ಬಿ ಪೈಪು ಖಾಲಿ ಮಾಡುತ್ತೆ 1. ಅವಾಗ ಏನಾಗುತ್ತೆ? 7ರಲ್ಲಿ 1 ಹೋದ್ರೆ 6 ಆಗುತ್ತೆ. ಹಾಗಾದ್ರೆ ಬಿ ಕೆಪಾಸಿಟಿ ಏನು? 1 ನಿಮಿಷದಲ್ಲಿ 1 ಯೂನಿಟ್ ನೀರನ್ನ ಹೊರಗೆ ಹಾಕುತ್ತೆ. 1 ನಿಮಿಷದಲ್ಲಿ 1 ಯೂನಿಟ್ ನೀರನ್ನ ಹೊರಗೆ ಹಾಕುತ್ತೆ. ಹಾಗಾದ್ರೆ ತೊಟ್ಟಿಯಲ್ಲಿ ಎಷ್ಟು ಯೂನಿಟ್ ನೀರದ? 840 ಯೂನಿಟ್ ನೀರದ. 840 ಯೂನಿಟ್ ನೀರದ. ಹಾಗಾದ್ರೆ 1 ನಿಮಿಷದಲ್ಲಿ 1 ಯೂನಿಟ್ ನೀರು ಹೊರಗೆ ಹಾಕಿದ್ರೆ 840 ಯೂನಿಟ್ ನೀರು ಹಾಕ್ಲಿಕ್ಕೆ ಎಷ್ಟು ಟೈಮ್ ತೆಗೆದುಕೊಳ್ತು? 840. ನೋಡ್ರಿ, 1ರಿಂದ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ? ಅದೇ 840 ನಿಮಿಷ ಟೈಮ್ ಅನ್ನ ತೆಗೆದುಕೊಳ್ಳುತ್ತೆ. ನೋಡ್ರಿ, 1 ನಿಮಿಷದಲ್ಲಿ 1 ಯೂನಿಟ್. ಹಾಗಾದ್ರೆ 840 ಯೂನಿಟ್ ತೆಗಿಲಾಕ್ರೆ 840 ನಿಮಿಷ. ಯಾವಾಗ್ಲೂ ಇದೇ ಆನ್ಸರ್ ಬಂದಿರುತ್ತೆ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳಿಗೆ ಒಂದೇ ಯೂನಿಟ್ ಇಕ್ವಲ್ ಟು ಇದ್ರ ಬಂದಿರುತ್ತೆ, ಟೋಟಲ್ ಬಂದಿರುತ್ತೆ. ಈಗಾದ್ರೆ 840 ನಿಮಿಷಕ್ಕೆ ಎಷ್ಟು ಗಂಟೆಗಳು? ಆನ್ಸರ್ ಅದು ಬೇಕಲ್ಲ ನಮಗೆ. ಎಷ್ಟು ಗಂಟೆಗಳಂದಾಗ 60ರಿಂದ ಡಿವೈಡ್ ಮಾಡಿಬಿಡ್ಬೇಕು. ಅವಾಗ ಏನಾಗುತ್ತೆ? ಗಂಟೆಯಲ್ಲಿ ಸಿಗುತ್ತೆ. ಈ 0 ಕ್ಯಾನ್ಸಲ್. 6 1 ಇದೆಷ್ಟಾಗುತ್ತೆ? 6 1 6, 2 ಉಳಿತೆ 24 ಆಗುತ್ತೆ. 6 4 24, 14 ಗಂಟೆಗಳು ಈಸ್ ರೈಟ್ ಆನ್ಸರ್. ಎಷ್ಟು? 14 ಗಂಟೆಗಳಲ್ಲಿ ಏನಾಗುತ್ತೆ? ಆ ತೊಟ್ಟಿ ಖಾಲಿ ಆಗುತ್ತೆ. ಈಸ್ ರೈಟ್ ಆನ್ಸರ್. ಕ್ಲಿಯರ್ ಆಗಿ ಗೊತ್ತಾಯ್ತು? ಎಸ್, ಅರ್ಥ ಆಗ್ತಾ ಇದ್ದಾನೆ ಇದು? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಒಬ್ಬ ಬಿಲ್ಡರ್ 92 ದಿನಗಳಲ್ಲಿ ಒಂದು ಕೆಲಸವನ್ನ ಮುಗಿಸಲು ಒಪ್ಪಿಕೊಂಡನು ಮತ್ತು 110 ಕೆಲಸಗಾರನ ನೇಮಿಸಿಕೊಂಡ. ನೋಡ್ರಿ, ಒಂದು ಕೆಲಸ ತೆಗೆದುಕೊಳ್ತಾನೆ ಒಬ್ಬ ಬಿಲ್ಡರ್. 92 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕಂತೇಳಿ 110 ಜನರನ್ನ ಆಯ್ಕೆ ಮಾಡ್ಕೊಂಡ್ಬಿಡ್ತಾನೆ. ಈ 110 ಜನರು ಆ ಕೆಲಸ ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಒಂದು ಕ್ಯಾಲ್ಕುಲೇಷನ್ ಏನು? 92 ಡೇಸ್ ಅಲ್ಲಿ ಆ ಕೆಲಸ ಮಾಡ್ಬೇಕಷ್ಟೇ. ಹೌದಾ? ಆದ್ರೆ ಮುಂದೆ ಏನಾಗುತ್ತೆ ನೋಡಿ. ಆದ್ರೆ 48 ದಿನಗಳ ನಂತರ 3/5 ಭಾಗವು ಕೆಲಸ ಮುಗಿದಿದ್ದನ್ನ ಗಮನಿಸಿದ. ನೋಡ್ರಿ, 3/5 ಭಾಗ ಕೆಲಸ ಮುಗಿತಂತೆ. 5ರಲ್ಲಿ 3 ಭಾಗ ಕೆಲಸ ಮುಗಿತಂತೆ. ಈ 3 ಭಾಗ ಎಷ್ಟು ದಿನದಲ್ಲಿ ಮುಗಿತು? 48 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ಬಿಟ್ರೆ. 48 ದಿನದಲ್ಲಿ ಏನ್ ಮಾಡ್ರೆ? ಕೆಲಸ ಮಾಡಿ ಮುಗಿಸಿಬಿಟ್ಟಿದ್ದಾರೆ. ಈಗ 92 ದಿನದಲ್ಲಿ ಕೆಲಸ ಮಾಡಬೇಕಾಗಿತ್ತು. ಈಗಾಗಲೇ 48 ದಿನ ಮಾಡಿದ್ದಾರೆ. ಇನ್ನು ಎಷ್ಟು ದಿನದ ಕೆಲಸ ಉಳಿದಿದೆ ನೋಡ್ರಿ? ಎಷ್ಟು ದಿನದ ಉಳಿದಿದೆ?
12ರಲ್ಲಿ 8 ಹೋದ್ರೆ 4, ಕೈಲ ಬಂತು 1, 9ರಲ್ಲಿ 5 ಹೋದ್ರೆ 4, ಇನ್ನು 44 ದಿನದ ಕೆಲಸ ಉಳಿದಿದೆ. ಅವನು ಕ್ಯಾಲ್ಕುಲೇಷನ್ ಪ್ರಕಾರ 92 ದಿನದಲ್ಲಿ ಮುಗಿಸ್ಬೇಕಿತ್ತು. ಈಗಾಗಲೇ 48 ದಿನದಲ್ಲಿ 3 ಭಾಗ ಕೆಲಸ ಮಾಡಿದ್ದಾರೆ. ಇನ್ನು 44 ದಿನದ ಕೆಲಸ ಇದೆ. ಹೌದು ತಾನೆ? 44 ದಿನದ ಕೆಲಸ ಇದೆ. ಈಗ ನೋಡ್ರಿ, ಈ 110 ಜನರು 3ರಷ್ಟು ಭಾಗ ಮುಗಿಸ್ಲಿಕ್ಕೆ 48 ದಿನ ತೆಗೆದುಕೊಂಡ್ರು. ಹಾಗಾದ್ರೆ ಕಂಪ್ಲೀಟ್ 5 ಭಾಗ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೆಗೆದುಕೊಳ್ತಿದ್ರು ನೋಡ್ರಿ? 5 ಭಾಗ ಕಂಪ್ಲೀಟ್ ಮಾಡಿ ಮುಗಿಸ್ಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಿದ್ರು? 3 ಎಷ್ಟಲ್ಲೇ 48, 3 ಎಷ್ಟಲ್ಲೇ 3 16 ಅದೇ ರೀತಿಯಾಗಿ 5 16 ಎಷ್ಟತ್ತೆ? 16 80 ದಿನದಲ್ಲಿ ಮಾಡ್ತಿದ್ರು ಇವರು. ಯಾರು? ಈ 110 ಜನರು ಏನ್ ಮಾಡ್ತಾರೆ? 80 ದಿನದಲ್ಲಿ ಕೆಲಸ ಮಾಡಿ ಮುಗ್ತಿದ್ರು. ಬಟ್ ಅವ್ನ ಲೆಕ್ಕದ ಪ್ರಕಾರ 92 ಡೇಸ್ ಆಯ್ತು. ಇವ್ರು 42 ದಿನ 80 ದಿನದಲ್ಲೇ ಮುಗಿಸ್ತಾರೆ. ಈಗ ಇವನ್ ಪ್ರಕಾರ ಏನ್ ಮಾಡ್ಬೇಕು? ಇವ್ರಾದ್ರೆ 110 ದಿನದಲ್ಲಿ 80 ದಿನದಲ್ಲಿ ಕೆಲಸ ಮಾಡಿಬಿಡ್ತಾರೆ. ನನ್ನ ಪ್ರಕಾರ 92 ದಿನ ಬೇಕು. ಹಾಗಾದ್ರೆ ಅವನೇನ್ ಮಾಡ್ತಾನೆ? ಈ 110 ಜನರನ್ನ ಕಡಿಮೆ ಮಾಡ್ತಾನೆ. ಕಡಿಮೆ ಮಾಡ್ತಾನೆ. ಅದೇ ಕ್ವಶನ್ ಕೇಳಿದರೆ ಏನು ಹೇಳಿದ್ರು? ಹಾಗಾದ್ರೆ ಪೂರ್ತಿ ಕೆಲಸವು ನಿರ್ದಿಷ್ಟ ಸಮಯದಲ್ಲಿ ಮುಗಿಸಲು ಅವನು ಡ್ಯಾಸ್ ಸಂಖ್ಯೆಯ ಕೆಲಸಗಾರನ ಕಡಿಮೆ ಮಾಡಬೇಕು. ಹಾಗಾದ್ರೆ ಇವ್ರು ಅಷ್ಟೇ ಮಾಡಿದ್ರೆ 80 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ಅವನ ಲೆಕ್ಕಾಚಾರದ ಪ್ರಕಾರ 92 ದಿನದಲ್ಲಿ ಮಾಡಬೇಕು. ಹಾಗಾದ್ರೆ 92 ದಿನದಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಕೆಲಸ ಮಾಡಬೇಕಾದ್ರೆ ಈ 110 ಜನರಲ್ಲಿ ಎಷ್ಟು ಜನರನ್ನ ತೆಗಿಬೇಕು? ಕೆಲಸದಿಂದ ವಜಾ ಮಾಡಬೇಕು ಇಲ್ಲಿ. ಎಸ್, ಹಾಗಾದ್ರೆ ನಮಗೆ ಇಲ್ಲಿ ಏನು ಗೊತ್ತಾಗಬೇಕು? ಟೋಟಲ್ ವರ್ಕು, ಈಗ ಮುಗಿದಿರ್ತಕ್ಕಂಥ ವರ್ಕು, ಉಳಿದಿರ್ತಕ್ಕಂಥ ವರ್ಕು. ಆ ಉಳಿದಿರ್ತಕ್ಕಂಥ ವರ್ಕ್ ಎಷ್ಟು ದಿನದಲ್ಲಿ ಆಗಬೇಕು? 44 ದಿನದಲ್ಲಿ ಆಗಬೇಕು. ಹಾಗಾದ್ರೆ ಎಷ್ಟು ಜನರು ಇರಬೇಕು? ಎಷ್ಟು ಸಿಂಪಲ್ ಆಗಿ ಗೊತ್ತಾಯ್ತು ನೋಡಿ. ಈಗಿಲ್ಲೇ 110 ಜನರು ಇದ್ದಾರೆ. ಟೋಟಲ್ ಕೆಲಸ ಎಷ್ಟು ದಿನ? 80 ದಿನದಲ್ಲಿ ಮಾಡ್ತಾರೆ. ಹಾಗಾದ್ರೆ ಟೋಟಲ್ ವರ್ಕ್ ಸಿಗುತ್ತೆ ನಮಗೆ, ಹೌದಾ? 80 ದಿನದಲ್ಲಿ. ಈ 0 2 0 ಆಯ್ತಾ? 8 1 8 8 1 880 ಇದು ಟೋಟಲ್ ವರ್ಕ್ ಆಯ್ತು. ಈ 880ರಲ್ಲಿ ಎಷ್ಟು ವರ್ಕ್ಗಳನ್ನು ಮಾಡಿದ್ದಾರೆ? ಈಗ ಅವರು 110 ಜನರು 48 ದಿನದಲ್ಲಿ ಮಾಡಿದ್ದಾರೆ. ಹೌದಾ ತಾನೆ? 48 ದಿನದಲ್ಲಿ. ಹಾಗಾದ್ರೆ ಎಷ್ಟು ವರ್ಕ್ ಮಾಡಿದ್ದಾರೆ ನೋಡ್ರಿ? ಈ 0 ಈ 0 48 1 48ಕ್ಕೆ 8 ಕೈಲ ಬಂತು 4, 48 1 48 1 4 52 5280 ಕೆಲಸ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟು ಕೆಲಸ ಉಳಿದಿದ್ದವು ನೋಡ್ರಿ? 0ಕ್ಕೆ 0, 10ರಲ್ಲಿ 8 ಹೋದ್ರೆ 2, ಕೈಲ ಬಂತು 1, 8ರಲ್ಲಿ 3 ಹೋದ್ರೆ 5, 8ರಲ್ಲಿ 5 ಹೋದ್ರೆ 3, 3520 ಕೆಲಸ ಉಳಿದಿದೆ. 20 ಯೂನಿಟ್ನಷ್ಟು ಕೆಲಸ ಉಳಿದಿದೆ. ಎಷ್ಟು? 3520 ಯೂನಿಟ್ ಕೆಲಸ ಉಳಿದಿದೆ. ಈ 20 ಯೂನಿಟ್ ಕೆಲಸ ಮಾಡಲಿಕ್ಕೆ ಎಷ್ಟು ದಿನದಲ್ಲಿ ಕೆಲಸ ಮಾಡಬೇಕು? 44 ದಿನದಲ್ಲಿ ಕೆಲಸ ಮಾಡಬೇಕು. ಈ ಹಾಗಾದ್ರೆ ಎಷ್ಟು ಜನರು ಬೇಕಾಗ್ತಾರೆ ನೋಡ್ರಿ? ಎಷ್ಟು ಜನರು ಬೇಕು? 520 ಕೆಲಸ ಮಾಡಲಿಕ್ಕೆ 44 ದಿನದಲ್ಲಿ ಎಷ್ಟು ಜನರು ಬೇಕಾಗುತ್ತೆ ನೋಡ್ರಿ? ಡಿವೈಡ್ ಮಾಡ್ರಿ. 11 ನಮಗೆ ಎಲ್ಲಿ ಹೋಗ್ತಾವಲ್ಲ? 11 4 44, 11 3 33, 2 ಉಳಿತೆ 20 ಆಗುತ್ತೆ. 11 2 22, 0ಕ್ಕೆ 0. ಹೌದಾ? ಎಸ್. ಈಗ ನೋಡ್ರಿ 4 ನಮಗೆ ಹೋಗುತ್ತೆ ತಾನೆ? 4 1 4, 4 8 32, 0. ಹಾಗಾದ್ರೆ 80 ಜನರು ಬೇಕು. 4 8 32, 80 ಜನರು ಬೇಕು. 110 ಜನರು ಇದ್ರಲ್ಲ, ಆ 110 ಜನರ ಬದಲಿಗೆ ಉಳಿದ ಕೆಲಸ ಮಾಡಲಿಕ್ಕೆ ಎಷ್ಟು ಜನರು ಬೇಕು? 80 ಜನರು ಬೇಕು. ನೀವೇನಾದರೂ ಆಯ್ಕೆಯಲ್ಲಿ 80 ಇದೆ ಉತ್ತರ ಅಂತ ಅದನ್ನ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ ಅಂತ ಹೇಳಿದ್ರೆ, ಅವ್ರ ಕ್ವಶನ್ ಏನ್ ಕೇಳಿದ್ದು? ಎಷ್ಟು ಜನರನ್ನ ತೆಗಿಬೇಕು, ಎಷ್ಟು ಜನರನ್ನ ವಜಾ ಮಾಡ್ಬೇಕಂತ ಕೇಳಿದ್ದಾರೆ. ಹಾಗಾದ್ರೆ 110 ಜನರಿದ್ದಾರೆ. ಈ ಕೆಲಸ ಮಾಡ್ಲಿಕ್ಕೆ 80 ಜನರು ಬೇಕು. ಹಾಗಾದ್ರೆ ಎಷ್ಟು ಜನರನ್ನ ತೆಗಿಬೇಕು? 30 ಜನರನ್ನ ತೆಗಿಬೇಕು. ದ ರೈಟ್ ಆನ್ಸರ್ 30 ಈಸ್ ರೈಟ್ ಆನ್ಸರ್. ಈಸ್ ಇದೆಯಲ್ಲ? ಎಸ್, ವೆರಿ ಗುಡ್. ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ಎಸ್, ಕ್ವಶನ್ ನಂಬರ್ 7. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆಯಾಗಿದೆ? ನೋಡ್ರಿ, ಇವುಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆಯಾಗಿದೆ? ನೀವೇನಾದ್ರೂ ಇಲ್ಲಿ ಘಾತಾಂಕದಲ್ಲಿ 255 ಇದು ದೊಡ್ಡದಂತ ಹೇಳಿದ್ರೆ ಸರಿನೂ ಆಗ್ಬೋದು, ತಪ್ಪುನೂ ಆಗ್ಬೋದು. ಅಥವಾ ಆಧಾರ ಸಂಖ್ಯೆಯಲ್ಲಿ ಇದು ದೊಡ್ಡದಿದೆ ಅಂತ ಹೇಳ್ಕೊಂಡು ನೀವು ಇದನ್ನೇ ಹಾಕಿದ್ರೆ ಇದು ಕೂಡ ಸರಿ ಆಗ್ಬೋದು, ತಪ್ಪಾಗ್ಬೋದು, ಗೊತ್ತಿಲ್ಲ ನಮಗೆ. ಆದರೆ ಎಕ್ಯುರೇಟ್ ಆಗಿ ಯಾವ ರೀತಿ ಕಂಡುಹಿಡಿಬೇಕು, ಇದರಲ್ಲಿ ದೊಡ್ಡ ಸಂಖ್ಯೆ ಯಾವ ರೀತಿ ಕಂಡುಹಿಡಬೇಕಂದಾಗ ಸಿಂಪಲ್ ಇದೆ. ಇಲ್ಲಿರ್ತಕ್ಕಂಥ ಘಾತ ಸೂಚಿಗಳು ಇಲ್ಲಿ 250, 200, ಇಲ್ಲಿ 150, ಇಲ್ಲಿ 100 ಇದೆ. ಇವೆಲ್ಲವೂ ಒಂದೇ ಮಗ್ಗಿಯಲ್ಲಿ ಯಾವ ಮಗ್ಗಿಯಲ್ಲಿ ಹೋಗ್ತಾವೆ? 50ರ ಮಗ್ಗಿಯಲ್ಲಿ ಹೋಗ್ತವೆ. ಎಲ್ಲವೂ 50ರ ಮಗ್ಗಿಯಲ್ಲಿ ಹೋಗ್ತವೆ. ಹಾಗಾದ್ರೆ ಇಷ್ಟು 50ರ ಮಗ್ಗಿಯಲ್ಲಿ ಹೋಗ್ತಾವಂತ ಗೊತ್ತಾದ್ಮೇಲೆ ಮುಗ್ದ ಹೋಯ್ತು ಇಲ್ಲಿ 50% ಕೆಲಸ. ಎಸ್, ನೋಡ್ರಿ ಆಧಾರ ಸಂಖ್ಯೆ ಎಷ್ಟಿದೆ? ಇಲ್ಲಿ 2.
50 250, 55 250, 55 250. ಹೌದಾ? ಇದನ್ನು ನಾನು ಈ ರೀತಿ ಹಚ್ಕೊಂಡು 50 ಕಡೆಗೆ ತೆಗೆದೀನಿ ಅಷ್ಟೇ. ನಾನು 55 250, 50 ಕಾಮನ್ ಇರಬೇಕು, ಎಲ್ಲ ಮಗ್ಗೆನೂ ಇರಬೇಕು. ಎಸ್, ಈಗ ಇಲ್ಲಿ ನೋಡ್ರಿ 3 50 54 54 ನೋಡ್ರಿ 54 ಈ 200 ಈ ರೀತಿ ಹಚ್ಕೊಂಡಿನಿ. 50 ಕಾಮನ್ ಆಗಿರುತ್ತಂಗ ನೋಡ್ತಾ ಇದ್ದೀನಿ. ಎಸ್, ನೆಕ್ಸ್ಟ್ ಇಲ್ಲಿ 4 ಇದೆ. 4 ಘಾತ 150, 50 53 50 ಇಂಟು 3 53 150. ಕ್ಲಿಯರ್ ಆಯ್ತಾ? ಇಲ್ಲಿ ಕೂಡ 50 ಕಾಮನ್ ಬಂತಾ? ಎಸ್, ನೆಕ್ಸ್ಟ್ 50 ಇದೆ, 5 ಇದೆ. 50 100, 52 100, 52 100, 50 ಕಾಮನ್ ಬಂತ? ಇಲ್ಲೇ 50, ಇಲ್ಲೇ 50, ಇಲ್ಲೇ 50, ಮುಗಿದ ಹೋಯ್ತು. ಈಗ ಇಲ್ಲಿ 2 ಘಾತ 5, 3 ಘಾತ 4, 4 ಘಾತ 3, 5 ಘಾತ 2, ಅವುಗಳ ವ್ಯಾಲ್ಯೂ ಹಚ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಹಾಗಾದ್ರೆ 2 ಘಾತ 5, 2ನ್ನ 5 ಸರಿ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 2 2 4, 4 2 8, 8 2 16, 16 32 ನೋಡ್ರಿ. 16 ಎಷ್ಟಾಗುತ್ತೆ? 32. ಮತ್ತೆ 2 5 10 ಅಲ್ಲ, 2 5 ಗುಣಾಕಾರ ಅಲ್ಲ, 2 ಘಾತ 5 ಅಂದ್ರೆ 2ನ್ನ 5 ಸಾರಿ ಗುಣಾಕಾರ ಮಾಡಬೇಕು. 2ನ್ನ 5 ಸಾರಿ ಗುಣಾಕಾರ ಮಾಡಬೇಕು ಹಿಂಗೆ. ಮತ್ತೆ ನೀವು 2 5 10 ಅಂತ ಹಚ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. 2 2 4, 4 8, 8 16, 16 32 ಆಗುತ್ತೆ. ಇವೆರಡು ಎಷ್ಟಾಯ್ತು? 32. ಘಾತ ಎಷ್ಟು ಬಂತು? ಈಗ ಇಲ್ಲಿ 50 ಬಂತು. 32 ಘಾತ 50. ಈ ಸಂಖ್ಯೆ ಮುಗೀತು. ಇಲ್ಲಿ 3 ಘಾತ 4 ಇದೆ, 4 ಇದೆ. 3 3 9, 9 3 27, 27 3 81 ಆಗುತ್ತೆ. ಇದೆಷ್ಟಾಗುತ್ತೆ? 81. ಇವೆರಡು ಕೂಡಿಸಿ 81 ಆಯ್ತು. ಇಲ್ಲಿ ಘಾತ ಎಷ್ಟು ಬಂತು? 50 ಬಂತು. ಕ್ಲಿಯರ್ ಆಯ್ತು? ಇದು ಮುಗಿತಾ? ಎಸ್, 4 ಘಾತ 3, 4 4 16, 16 4 ಎಷ್ಟಾಗುತ್ತೆ? 16 4 64. 3 ಸಾರಿ ಗುಣಾಕಾರ ಮಾಡಿದ್ರೆ ಇನ್ನು ಮುಂದೆ ಎಷ್ಟು ಉಳಿತು? 50 ಉಳಿತು. ನೆಕ್ಸ್ಟ್ 5 ಸ್ಕ್ವೇರ್, 5 2 5 ಎಷ್ಟಾಗುತ್ತೆ? 25 ಆಗುತ್ತೆ. ಮುಂದೆ ಮೇಲೆ ಎಷ್ಟಿದೆ? 50 ಇದೆ. ಎಸ್, ಈಗ ನೋಡ್ರಿ ಘಾತ ಸೂಚಿಗಳು ಸೇಮ್ ಬಂದವು. ಯಾವಾಗ ಘಾತ ಸೂಚಿಗಳು ಸೇಮ್ ಬಂದಾಗ ಕೆಳಗಡೆ ಇರ್ತಕ್ಕಂಥ ಆಧಾರ ಸಂಖ್ಯೆಗಳಲ್ಲಿ ಯಾವುದು ದೊಡ್ಡದು ಅದೇ ದೊಡ್ಡದು, ಯಾವುದು ಚಿಕ್ಕದು ಅದೇ ಚಿಕ್ಕದು. ಸಿಂಪಲ್ ಇದೆ. ಈಗ ಯಾವಾಗ ಆಧಾರ ಸಂಖ್ಯೆಗಳು ಘಾತ ಸೂಚಿಗಳ ಸಂಖ್ಯೆ ಸೇಮ್ ಬಂತ ತಕ್ಷಣನೇ ಇಲ್ಲಿ ಅತಿ ದೊಡ್ಡದು ಯಾವುದು? ಈಗ 80 ಘಾತ 50 ದೊಡ್ಡದು. 80 ಘಾತ 50 ಅಂದ್ರೆ ಯಾವುದು? 3 ಘಾತ 200 ದೊಡ್ಡದು. ಇವು 4ರಲ್ಲಿ ದೊಡ್ಡದು ಯಾವುದು? ಈಗ 3 ಘಾತ 200. ದ ರೈಟ್ ಆನ್ಸರ್ 3 ಘಾತ 200. ಅತಿ ಚಿಕ್ಕದಂತ ಕೇಳಿದಾಗ ಇವೆಲ್ಲವೂ ಚಿಕ್ಕದು ಯಾವ್ದದ? 25 ಇದೆ. 25 ಘಾತ 50 ಅಂದ್ರೆ 5 ಘಾತ 100 ಇದು ಚಿಕ್ಕದು. ಇಲ್ಲಿ ಕ್ವಶನ್ ಕೇಳಿರೋದು ದೊಡ್ಡದು. 3 ಘಾತ 200 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 8. ಅಸಲು 30,000ಕ್ಕೆ ಸಾಲಿಯಾನ 7% ದೊರಕುವ ಚಕ್ರ ಬಡ್ಡಿಯು 4,347 ಆದರೆ ಆ ಅವಧಿ ಎಷ್ಟು ವರ್ಷಗಳಲ್ಲಿ ಕಂಡಿಡ್ರಿ ಅಂತ ಹೇಳಿದ್ರೆ, ಇದನ್ನು ನಾನು 2 ವಿಧಾನದಲ್ಲಿ ಮಾಡ್ತೀನಿ. ಚಕ್ರ ಬಡ್ಡಿಯನ್ನು ಕಂಡುಹಿಡಿತಕ್ಕಂಥದ್ದು. ಇಲ್ಲಿ 30,000 ರೂಪಾಯಿ ಅಸಲು ಕೊಟ್ಟು ಬಿಟ್ಟಿದ್ದಾರೆ. 30,000 ರೂಪಾಯಿ ಅಸಲು. ಇದು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲ ನಮಗೆ. ಆಪ್ಷನ್ ಅನ್ನು ವೆರಿಫೈ ಮಾಡಿಬಿಡೋಣ. 7% ಅಂತ ಈಗಾಗಲೇ ಹೇಳಿದ್ದಾರೆ ಅವರು. ಎಷ್ಟು ಪರ್ಸೆಂಟ್? 7%. 7% ರೇಟ್ ಆಫ್ ಇಂಟ್ರೆಸ್ಟ್. ಹಾಗಾದ್ರೆ ನಾವು ಮೊದಲನೇ ಆಯ್ಕೆ 2 ವರ್ಷ ಅಂತಿದೆಯಲ್ಲ, ಆ 2 ವರ್ಷ ತೆಗೆದುಕೊಳ್ತೀನಿ. 2 ವರ್ಷ ತೆಗೆದುಕೊಂಡ್ರೆ ಎಷ್ಟಾಗುತ್ತೆ? ಇಂಟು 100ಕ್ಕೆ 7% ಅಂದ್ರೆ ನೆಕ್ಸ್ಟ್ ವರ್ಷ 107 ರೂಪಾಯಿ ಕೊಡಬೇಕು. 2 ವರ್ಷ ಅಂತ ಹೇಳಿದರೆ ಆಯ್ಕೆ 2ರಲ್ಲಿ, ಆಯ್ಕೆ 1ರಲ್ಲಿ 2 ವರ್ಷ ಅಂತಿದೆ, 2 ಸಾರಿ ಹಚ್ಕೊಳ್ಬೇಕು. 100ಕ್ಕೆ 107 ರೂಪಾಯಿ ಕೊಡಬೇಕು. ಉತ್ತರ ಎಷ್ಟು ಬರಬೇಕು ಗೊತ್ತಾ? ಚಕ್ರಬಡ್ಡಿ ಎಷ್ಟು ಬಂದದ? 4,347. 4,347 ಇದೆ. ಇದು ಚಕ್ರ ಬಡ್ಡಿ, ಇದು ಚಕ್ರ ಬಡ್ಡಿ. ಉತ್ತರ ಏನು ಬರುತ್ತೆ? ಅಮೌಂಟ್ ಬರುತ್ತೆ. ಅಮೌಂಟ್ ಅಂದಾಗ ಈ 30,000 ಮತ್ತು 4,347, ಹಾಗಾದ್ರೆ ಉತ್ತರ 34,347 ಬರಬೇಕು. ಈ ರೀತಿ ಗುಣಾಕಾರ ಮಾಡಿದಾಗ ಮೊತ್ತ ಸಿಗುತ್ತೆ ನಮಗೆ. ಚಕ್ರಬಡ್ಡಿ ಮಾತ್ರ ಸಿಗಲ್ಲ, ಮೊತ್ತ ಸಿಗುತ್ತೆ. ಮೊತ್ತ ಅಂದ್ರೆ ಅದರಲ್ಲಿ ಅಸಲು ಮತ್ತು ಬಡ್ಡಿ 2 ಇರುತ್ತೆ. ಎಸ್, ಈಗ ಮಾಡಿ ನೋಡೋಣ. ಇದು ಬೆಸ್ಟ್ ಬರ್ತಾ ನೋಡೋಣ. ಎಸ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0, ಇವೆರಡು 0. ಈಗ 107 ಇಂಟು 107 ಗುಣಾಕಾರ ಮಾಡೋಣ. 7 7 49. 7 ಎಷ್ಟಾಗುತ್ತೆ? 49 49 ಯಾಕಂದ್ರೆ 0 ಇದೆ. 7 1 7 ಮುಗೀತು. ಪ್ಲಸ್ 0ದಿಂದ ಗುಣಾಕಾರ, 0ದಿಂದ ಗುಣಾಕಾರ ಮಾಡಿ 0 0ನ ಬರುತ್ತೆ, 1 0 ಮುಗೀತು. ನೆಕ್ಸ್ಟ್ 1ರಿಂದ ಮಾಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹಚ್ಕೊಂಡ್ಬಿಡ್ತೀನಿ. ನೋಡಿ, ಒಂದು ಸ್ಟೆಪ್ ಹಚ್ಕೊಳ್ತಾ ಇಲ್ಲ ನಾನು ಅಷ್ಟೇ.
ಒಂದ 7 7, ಒಂದ 0 0, ಒಂದ 1 1. ಎಸ್ ಕೂಡಿಸ್ಕೊಂಡ್ರೆ ಎಷ್ಟಾಗುತ್ತೆ? 9 4 14 1. ಎಸ್ ಇವೆರಡು ಗುಣಾಕಾರ ಮಾಡಿದ್ರೆ 11,449 ಬಂತು. ಇಂಟು 3 ಇದೆ ನೋಡ್ರಿ. ಈಗ ಇಂಟು 3 ಗುಣಾಕಾರ ಮಾಡಿದಾಗ ನಮಗೆ ಇದು ಬರಬೇಕು. ಬಂತು, ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥದ್ದು. 2 ವರ್ಷ 1 ವರ್ಷ 2 ವರ್ಷ ಕರೆಕ್ಟು. ಬರಲಿಲ್ಲ, ನೆಕ್ಸ್ಟ್ ನೋಡ್ಕೊಳ್ಬೇಕು. ಎಸ್ ನೋಡ್ರಿ, ಈಗ 3 9 27 ಇಲ್ಲಿ ಹೇಳಿದೆ, ಬಂತು ಆಗಲೇ ಅರ್ಧ. ಎಸ್ 27 ಕೈಲ ಬಂತು 2, 3 4 12 1 2 14 ಕೈಲ ಬಂತು 1, ಇದು ಕೂಡ ಬಂತು. ಎಸ್ 3 4 12 1 13 ಕೈಲ ಬಂತು 1, 3 1 3 1 3 1 3 1 4. ನೆಕ್ಸ್ಟ್ 3 1 3 ನೋಡ್ರಿ, 34,347 ಬಂತ ನೋಡ್ರಿ. ಎಷ್ಟು ಈಸಿಯಾಗಿ ನಾವು ಲೆಕ್ಕಗಳನ್ನು ಮಾಡ್ಕೊಳ್ಬೋದು. ಕರೆಕ್ಟ್ ಆನ್ಸರ್ ಬಂತು ನೋಡ್ರಿ, 34,347. ಕ್ಲಿಯರ್ ಆಗಿ ಮುಗಿದೋಯ್ತು. ಇಷ್ಟೇ. ನಾವು ಆಯ್ಕೆಗಳನ್ನು ನೋಡೋದ್ರ ಮುಖಾಂತರ ಈಸಿಯಾಗಿ ಕಂಡುಹಿಡ್ಕೊಳ್ಬೋದು. ಆದ್ರಿಂದ ಲೆಕ್ಕ ಹೆಂಗೆ ಮಾಡಬೇಕು? ಯಾವಾಗಲೂ ಲೆಕ್ಕ ಮಾಡಬೇಕಾದಾಗ ಇಲ್ಲಿ 7% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತಲ್ಲ, ಇದು ಇಂಪಾರ್ಟೆಂಟ್ ನಮಗೆ. 7% ಅಂದಾಗ 100ಕ್ಕೆ 107 ರೂಪಾಯಿ ಆಗುತ್ತೆ. ಇದು ಪ್ರಿನ್ಸಿಪಲ್ ಆದರೆ ಇದು ಅಮೌಂಟ್ ಇರುತ್ತೆ. ಯಾವಾಗಲೂ ಇದೇ ರೇಷಿಯೋದಲ್ಲಿ ಇರುತ್ತೆ. ಚಕ್ರಬಡ್ಡಿಯಲ್ಲಿ ಯಾವಾಗಲೂ 100:107. 7% ಇರೋದ್ರಿಂದ 107 ಆಗುತ್ತೆ. ಅಥವಾ ನೋಡ್ರಿ, ಈಗ ಒಂದು ಹೇಳ್ತೀನಿ, ಇಲ್ಲಿ 100 ಇದು 1 ವರ್ಷಕ್ಕೆ ಎಷ್ಟಾಗುತ್ತೆ? 107 ರೂಪಾಯಿ ಆಗುತ್ತೆ. ಇದು 1 ವರ್ಷಕ್ಕೆ. ಇದೆಷ್ಟು ವರ್ಷಕ್ಕೆ? 1 ವರ್ಷಕ್ಕೆ, 1 ಇಯರ್ ಅಥವಾ 1 ವರ್ಷ ಅಂತ ಹಚ್ಕೊಳ್ತೀನಿ. 2ನೇ ವರ್ಷಕ್ಕಿತ್ತಂತಂದ್ರೆ ಈ 100 ಇದ್ದದ್ದು ಸ್ಕ್ವಯರ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ 107 ಸ್ಕ್ವಯರ್ ಆಗುತ್ತೆ. ಇದು 2 ವರ್ಷಕ್ಕೆ, ಇಲ್ಲಿ 2 ಬಂತು ತಾನೆ. 3ನೇ ವರ್ಷಕ್ಕೆ ಅಂದಾಗ ಅದು ಕೂಡ 100 ಕ್ಯೂಬು, ಇಲ್ಲಿ 107 ಕ್ಯೂಬ್ ಇರುತ್ತೆ. ಇದು ಏನಾಗುತ್ತೆ? ಇದು 3ನೇ ವರ್ಷಕ್ಕೆ. ಎಷ್ಟೆಷ್ಟು ವರ್ಷಗಳಾಗ್ತಾವ ಅದೇ ಘಾತಾಂಕಗಳೇ ಇಲ್ಲಿ ಇರ್ತವೆ. ಈಗ ನಾವು ಈ ರೇಷಿಯೋದಲ್ಲಿ ನೋಡ್ಕೊಂಡ್ಬಿಟ್ರೆ ಸಾಕು, ಉತ್ತರ ಸಿಕ್ಕಬೇಕು ನಮಗೆ. ಎಸ್ ನೋಡ್ತಾ ಹೋಗೋಣ. ಎಸ್ ಈ ರೀತಿಯಾಗಿ ನೋಡೋಣ. ಈಗೆಲ್ಲ 30,000 ಇದೆ ಪ್ಲಸ್ ರೇಟ್ ಆಫ್ ಇದು ಚಕ್ರಬಡ್ಡಿ ಎಷ್ಟಿದೆ? 4,347 ಇದೆ. 4,347. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು? 34,000 ಎಷ್ಟಾಯ್ತು? 34,347 ರೂಪಾಯಿ ಏನಾಯ್ತು? ಇದು ಅಮೌಂಟ್ ಆಯ್ತು. ಇದು ಅಮೌಂಟ್. ಹಾಗಾದ್ರೆ ಅಸಲು ಎಷ್ಟಿದೆ ನೋಡ್ರಿ? ಇದು ಅಮೌಂಟ್ ಆಯ್ತು, ಇದು ಅಮೌಂಟ್ ಆಯ್ತು. ಅಸಲು ಎಷ್ಟಿದೆ? 30,000 ಇದೆ. ಈ ರೇಷಿಯೋದಲ್ಲಿ ಇರಬೇಕೀಗಿದು, ಹೌದಾ? ಹಾಗಾದ್ರೆ ಈಗ ನೋಡ್ರಿ, 30,000 ಇಲ್ಲಿ 100 ಅದ, ಅಥವಾ ಇಲ್ಲಿ 10 ಇದು 100 ಸ್ಕ್ವೇರ್ ಅಂದ್ರೆ 10,000 ಬೇಕು. ಇಲ್ಲಿ ನೋಡ್ರಿ 30,000 ಅದ. ಇದು ಯಾವುದ್ರ ವರ್ಗಮೂಲ ಕೂಡ ಅಲ್ಲ, ವರ್ಗ ಸಂಖ್ಯೆನೂ ಅಲ್ಲ. ಹಾಗಾದ್ರೆ ನೀವು ಮಾಡಬೇಕು, ಕನಿಷ್ಠ ಮಾಡ್ಲಿಕ್ಕೆ ಬರ್ತದೆ ನೋಡ್ರಿ. ಇದು 3 ಮಗ್ಗೆಲ್ಲಿ ಹೋಗುತ್ತೆ, ಇದು 3 ಮಗ್ಗೆಲ್ಲಿ ಹೋಗುತ್ತೆ ನೋಡ್ರಿ. ಇದು ಪ್ರಿನ್ಸಿಪಲ್. 3 ಮಗ್ಗೆಲ್ಲಿ ಇದು ಹೋಗುತ್ತೆ, ಇದು ಹೋಗುತ್ತೆ. ಹಾಗಾದ್ರೆ 4 4 8 8 7 15, 3 ಮಗ್ಗೆಲ್ಲಿ 15 ಇರೋದು, ಇದು 3 ಮಗ್ಗೆಲ್ಲಿ ಹೋಗುತ್ತೆ. ಎಸ್ 3 1 3, ಮುಂದೆ ಎಷ್ಟು ಇರೋದು? 4 0 1 2 3 4. 3 1 3, 3 1 3, 1 ಉಳಿತೆ 13 ಆಗುತ್ತೆ. 3 4 12, 1 ಉಳಿತೆ 14 ಆಗುತ್ತೆ. 3 4 12, 2 ಉಳಿತೆ 27 ಆಗುತ್ತೆ. 3 9 27. ಈಗಿದು ಸಿಕ್ತು ನಮಗೆ. ಎಸ್ ಹಾಗಾದ್ರೆ ಇಲ್ಲಿ 10,000 ಬಂತಲ್ಲ. ಈಗಿಲ್ಲೇ 10,000 ಎಲ್ಲಿ ಬರ್ತಂತ ಗೊತ್ತಾಯ್ತು ನಿಮಗೆ. 100⁻3 ಅಂದ್ರೆ 10,000ನೋ ಅಥವಾ 100⁻2 ಅಂದ್ರೆ 10,000ನೋ. ಎಸ್ ಇಲ್ಲಿ 2 0 2 0 ಇರೋದ್ರಿಂದ ಇಲ್ಲಿ 2 0 ಸ್ಕ್ವಯರ್ ಮಾಡಿದಾಗ 4 0 ಆಗುತ್ತೆ. ಹಾಗಾದ್ರೆ ಇದು 100 ಸ್ಕ್ವಯರ್ ಆಯ್ತು. ಯಾವಾಗ ಇದು 100 ಸ್ಕ್ವಯರ್ ಆಯ್ತಂದ್ಮೇಲೆ ಇದು ಕೂಡ ಏನಾಗುತ್ತೆ? 107 ಸ್ಕ್ವಯರ್ ಆಗುತ್ತೆ. ಯಾವಾಗ ಇಲ್ಲಿ ಸ್ಕ್ವಯರ್ ಬಂತು, ಏನ್ ಬಂತು? 2 ಬಂತಾನೆ. ಹಾಗಾದ್ರೆ ಇದೆಷ್ಟು ವರ್ಷ? 2 ವರ್ಷ ಈಸ್ ರೈಟ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಕಂಡುಹಿಡ್ಕೊಳ್ಬಹುದು ನಾವು. ಈಗ ಇಲ್ಲಿ 10,000 ನೆಕ್ಸ್ಟ್ ಮುಂದೆ 6 0 ಇತ್ತಂತಂದ್ರೆ ಇಲ್ಲಿ 3 10 ಕ್ಯೂಬ್ ಬರ್ತತಿ. ಅವಾಗ ಇದು 3 ವರ್ಷ ಅಂತ ಅನ್ಕೊಳ್ಬೇಕು. ಈಗ ಇಲ್ಲಿ 2ಕ್ಕೆ ಬಂತು. ಈಗ ನೋಡ್ರಿ, ಬೇಕಾದ್ರೆ 107 × 107 ಈಗಾಗಲೇ ನಾವು ಪ್ರೀವಿಯಸ್ ಮಾಡಿದ್ವಿ. ಇಂದ ಮಾಡುವಾಗ ಅವಾಗ ಎಷ್ಟು ಬಂತು? 11,449 ಬಂದಿತ್ತು. ಬೇಕಾದ್ರೆ ನೋಡ್ಕೊಳ್ಬಹುದು, ಹೌದಾ? 107ಕ್ಕೆ 2 ಸಲ ಗುಣಾಕಾರ ಮಾಡಿದ್ರೆ 11,449 ಬರುತ್ತೆ. ಕ್ಲಿಯರ್? ಹಾಗಾದ್ರೆ ಇದೆಷ್ಟು ವರ್ಷ? 2 ವರ್ಷ. ಯಾವಾಗಲೂ ಚಕ್ರಬಡ್ಡಿಯಲ್ಲಿ ಪ್ರಿನ್ಸಿಪಲ್ ಮತ್ತು ಅಮೌಂಟು ರೇಟ್ ಆಫ್ ಇಂಟ್ರೆಸ್ಟ್ ಮೇಲಿನ ಅವಲಂಬಿತ ಆಗಿರುತ್ತೆ. ಕ್ಲಿಯರ್? ಗೊತ್ತಾಯ್ತು? ಎಸ್ ಕ್ವಶನ್ ನಂಬರ್ 9. ಈ ಕೆಳಗೆ ನೀಡಿದ ಉಕ್ತಿಯಲ್ಲಿ ಎಕ್ಸ್ಪ್ರೆಷನ್ ನಲ್ಲಿ m greater than r ಸತ್ಯವಾಗುವುದಿಲ್ಲ.
ನೋಡ್ರಿ, ಸತ್ಯವಾಗುವುದಿಲ್ಲ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಯಾವುದು ಎಂ ಗ್ರೇಟರ್ ದೆನ್ ಆರ್ ಆಗುವುದಿಲ್ಲ, ಸತ್ಯವಾಗುವುದಿಲ್ಲ ಅಂತ. ಎಂ ದೊಡ್ಡದು ಆರ್ಗಿಂತ ಅಂದ್ರೆ ಎಂ ದೊಡ್ಡದು ಆಗ್ಬೇಕಿಲ್ಲಿ, ಆಗಬಾರ್ದು. ಹೌದಾ? ಸತ್ಯವಾಗುವುದಿಲ್ಲ ಅಂದ್ರೆ ಎಂ ಸ್ಮಾಲರ್ ದ್ಯಾನ್ ಆರ್ ಆಗಬೇಕು, ಎಂ ಆರ್ಗಿಂತ ಚಿಕ್ಕದಾಗಬೇಕು. ಬಟ್ ಇಲ್ಲಿ ಏನಿದೆ, ಎಂ ಗ್ರೇಟರ್ ದ್ಯಾನ್ ಆರ್, ಎಂ ಆರ್ಗಿಂತ ದೊಡ್ಡದು ಇದೆ. ನೋಡೋಣ ಈಗ ಈ 4 ಆಯ್ಕೆಗಳಲ್ಲಿ ಯಾವುದು ಈ ರೀತಿ ಇರಬಾರ್ದು. ಈ ರೀತಿ ಇತ್ತು ಅದು ಸತ್ಯ, ಈ ರೀತಿ ಇಲ್ಲ ಅದು ಸತ್ಯವಾಗಿಲ್ಲ. ನೆಗೆಟಿವ್ ಕ್ವಶನ್ ಕೇಳಿದ್ದಾರೆ ನೋಡ್ರಿ, ವಾಗಿಲ್ಲ ಅಂತೇಳಿ ಹೆಸರು. ಈಗ ನೋಡ್ರಿ ಒಂದೇನಂತ ಹೇಳ್ತೀನಿ, ಎಂ ಈಸ್ ಈಕ್ವಲ್ ಟು ಪಿ. ಇವೆರಡರ ವ್ಯಾಲ್ಯೂ ಸೇಮ್, ಇವೆರಡರ ವ್ಯಾಲ್ಯೂ ಏನಾಯ್ತು, ಸೇಮ್ ಆಯ್ತು. ಪಿ ದೊಡ್ಡದು ನೋಡ್ರಿ, ಗ್ರೇಟರ್. ಪಿ ದೊಡ್ಡದು ಕ್ಯೂಗಿಂತ. ನೋಡ್ರಿ ಪಿ ಏನಾಯ್ತು, ಕ್ಯೂಗಿಂತ ದೊಡ್ಡದು. ಪಿ ದೊಡ್ಡದ ಮೇಲೆ ಕ್ಯೂಗಿಂತ ಎಮ್ ಕೂಡ ದೊಡ್ಡದು, ಯಾಕಂದ್ರೆ ಇವೆರಡು ಈಕ್ವಲ್ ಅಲ್ಲ. ಎಸ್, ಮುಗಿತಾ ಒಂದೆಂದು. ಎಸ್, ನೆಕ್ಸ್ಟ್ ಕ್ಯೂ ದೊಡ್ಡದು ಆರ್ಗಿಂತ, ಇದು ದೊಡ್ಡದು, ಆರ್ಗಿಂತ ದೊಡ್ಡದು. ಕ್ಯೂನೇ ದೊಡ್ಡದಂದ್ಮೇಲೆ ಆರ್ಗಿಂತ ಅಂದ್ಮೇಲೆ ಇಲ್ಲಿ ಇದ್ರಿಗಿಂತ ದೊಡ್ಡದು ಯಾವ್ದದ, ಪಿ ಅದ. ಇದು ಪಿ ಕ್ಯೂಗಿಂತ ದೊಡ್ಡದಂದ್ಮೇಲೆ ಇಲ್ಲಿ ಎಮ್ಗಿಂತ ದೊಡ್ಡದು. ಹಾಗಾದ್ರೆ ಆರು ಕೂಡ ಎಮ್ ಕೂಡ ಆರ್ಗಿಂತ ಇದು ಚಿಕ್ಕದು ಎಲ್ಲದಕ್ಕಿಂತ, ಇದಕ್ಕಿಂತ ದೊಡ್ಡದು ಇದು, ಇದಕ್ಕಿಂತ ದೊಡ್ಡದು ಇದು, ಇವೆರಡು ಈಕ್ವಲ್ ಅಂದ್ಮೇಲೆ ಎಮ್ ಕೂಡ ಆರ್ಗಿಂತ ದೊಡ್ಡದು. ಹಾಗಾದ್ರೆ ಎಮ್ ಗ್ರೇಟರ್ ದ್ಯಾನ್ ಆರ್. ನೋಡ್ರಿ ಈ ಬಲಗೈ ಈ ರೀತಿ ಇತ್ತಂತಂದ್ರೆ ಗ್ರೇಟರ್, ಬಲಗೈ ದೊಡ್ಡದು, ಈ ರೀತಿ ಚಿಹ್ನೆ ಇದ್ರೆ ಗ್ರೇಟರ್. ಎಸ್, ನೋಡ್ರಿ ಎಮ್ ಕೂಡ ಆರ್ಗಿಂತ ದೊಡ್ಡದಾಯ್ತು. ಹಾಗಾದ್ರೆ ಈ ಹೇಳಿಕೆ ಸತ್ಯವಾಯ್ತು, ಇದು ತಪ್ಪು. ಈ ರೀತಿ ಇರಬಾರ್ದು. ಕ್ಲಿಯರ್ ಆಯ್ತು ಅದು. ಎಸ್, ನೆಕ್ಸ್ಟ್ ಎರಡಕ್ಕೆ ಬರ್ತೀನಿ. ಎಮ್ ಗ್ರೇಟರ್ ದ್ಯಾನ್ ಪಿ. ಎಮ್ ಏನಾಯ್ತಿಲ್ಲ, ಪಿಗಿಂತ ದೊಡ್ಡದು. ಎಮ್ ಏನು, ಪಿಗಿಂತ ದೊಡ್ಡದು. ಪಿ ಗ್ರೇಟರ್ ಆರ್ ಈಕ್ವಲ್ ಕ್ಯೂ. ಇವೆರಡು ಈಕ್ವಲ್ ಇರ್ಬೋದು ಅಥವಾ ದೊಡ್ಡದಾದ್ರೂ ಇರ್ಬೋದು. ಇಲ್ಲಿ ನಾನು ದೊಡ್ಡದಂತಾನೆ ತೆಗೆದುಕೊಳ್ತೀನಿ, ಅಥವಾ ಈಕ್ವಲ್ ಅಂತಾದ್ರೆ ತೆಗೆದುಕೊಳ್ಳಿ. ಇವೆರಡು ಈಕ್ವಲ್ಲು, ನೆಕ್ಸ್ಟ್ ಇವೆರಡು ಕೂಡ ಈಕ್ವಲ್ಲು. ಹಾಗಾದ್ರೆ ಇಲ್ಲಿ ಎಮ್ ಪಿಗಿಂತ ದೊಡ್ಡದ ಮೇಲೆ ಇಲ್ಲಿ ಆರ್ಗಿಂತ ಕೂಡ ದೊಡ್ಡದು, ಯಾಕಂದ್ರೆ ಇವೆರಡು ಈಕ್ವಲ್ ಆತಂತಾನೆ. ಇಲ್ಲಿ ಇನ್ನು ಈಕ್ವಲ್ ಅಂತ ತೆಗೆದುಕೊಂಡ್ರೆ ಇದು ಈಕ್ವಲ್, ಇದು ಈಕ್ವಲ್ ಅಂತಂದ್ರೆ ಇಲ್ಲಿ ಎಮ್ ಗ್ರೇಟರ್ ದ್ಯಾನ್ ಪಿ, ಇವು ಮೂರು ಈಕ್ವಲ್ ಅದ. ಹಾಗಾದ್ರೆ ಆರು ಕೂಡ ಎಮ್ ಕೂಡ ಆರ್ಗಿಂತ ದೊಡ್ಡದು. ಎಮ್ ಗ್ರೇಟರ್ ದ್ಯಾನ್ ಪಿ ಅಂದ್ರಷ್ಟೇ, ಎಮ್ ಗ್ರೇಟರ್ ದ್ಯಾನ್ ಕ್ಯೂ ಅಂದ್ರಷ್ಟೇ, ಎಮ್ ಗ್ರೇಟರ್ ದ್ಯಾನ್ ಆರ್ ಅಂದ್ರಷ್ಟೇ, ಯಾಕಂದ್ರೆ ಈಕ್ವಲ್ ಇದೆ. ಹಾಗಾದ್ರೆ ಎಮ್ ಗ್ರೇಟರ್ ದ್ಯಾನ್ ಆರ್ ಆಯ್ತು. ಈ ಹೇಳಿಕೆ ಕೂಡ ಏನಾಯ್ತು, ಸತ್ಯವಾಯ್ತು. ಹೌದಾನೆ, ಇವೆರಡು ಈಕ್ವಲ್ ಅಂತ ಬಂದಾಗ. ಎಸ್, ನಾನು ಇದನ್ನ ದೊಡ್ಡದಂತ ತೆಗೆದುಕೊಳ್ತೀನಿ. ಸರ್ ಇದು ಗ್ರೇಟರ್ ದ್ಯಾನ್ ಅಥವಾ ಆರ್ ಅಂತ ಅನ್ಕೊಳ್ಬೇಕಿರ್ತಿದ್ರೆ. ನೋಡ್ರಿ ಇದು ನಾನು ಗ್ರೇಟರ್ ದ್ಯಾನ್ ಅಂತ, ಎಮ್ ಪಿಗಿಂತ ದೊಡ್ಡದು, ಪಿ ಕ್ಯೂಗಿಂತ ದೊಡ್ಡದು. ಪಿ ಕ್ಯೂಗಿಂತ ದೊಡ್ಡದ ಮೇಲೆ ಎಮ್ ಕೂಡ ಕ್ಯೂಗಿಂತ ದೊಡ್ಡದು, ಎಮ್ ಕೂಡ ಕ್ಯೂಗಿಂತ ದೊಡ್ಡದು. ಎಮ್ ಕ್ಯೂ ಮತ್ತು ಆರ್ ಈಕ್ವಲ್ ಇರೋದ್ರಿಂದ ಎಮ್ ಆರ್ಗಿಂತಲೂ ದೊಡ್ಡದು. ಸಿಂಪಲ್ ಇದೆಲ್ಲ, ಮುಗಿದೋಯ್ತಾ? ಎಸ್, ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ಬರ್ತೀನಿ ನಾನು, ಇಲ್ಲಿ ಬರ್ತೀನಿ. ಆರ್ ಇಸ್ ಈಕ್ವಲ್ ಟು ಪಿ ಅದ ಅಂದ್ರೆ ಇವೆರಡು ಈಕ್ವಲ್, ಇವೆರಡು ಈಕ್ವಲ್. ಪಿ ಸ್ಮಾಲರ್, ನೋಡ್ರಿ ಸ್ಮಾಲರ್ ಇದೆ. ಪಿ ಸ್ಮಾಲರ್ ದ್ಯಾನ್ ಕ್ಯೂ. ಪಿ ಯು ಕ್ಯೂಗಿಂತ ಚಿಕ್ಕದು, ಪಿ ಯು ಕ್ಯೂಗಿಂತ ಚಿಕ್ಕದು. ಕ್ಯೂ ಚಿಕ್ಕದು ಎಮ್ಗಿಂತ, ಎಮ್ ಕ್ಯೂ ಚಿಕ್ಕದು ಎಮ್ಗಿಂತ ಅಂತ ಇದೆ. ಅಂದ್ರೆ ಇಲ್ಲಿ ಎಮ್ಗಿಂತ ಚಿಕ್ಕದು ಕ್ಯೂ, ಕ್ಯೂಗಿಂತ ಚಿಕ್ಕದು ಪಿ ಅದ. ಹಾಗಾದ್ರೆ ಎಮ್ಗಿಂತ ಚಿಕ್ಕದು ಕೂಡ ಪಿ, ಹೌದಾನೆ. ಇದ್ರಿಗಿಂತ ಚಿಕ್ಕದು ಪಿ ಸ್ಮಾಲರ್ ದ್ಯಾನ್ ಕ್ಯೂ, ಇದ್ರಿಗಿಂತ ಚಿಕ್ಕದು ಎಮ್ಗಿಂತ ಚಿಕ್ಕದು. ಹಾಗಾದ್ರೆ ಇದು ದೊಡ್ಡದಿದೆ, ಹಿಂಗೆ ಏರಿಕೆ ಕ್ರಮದಲ್ಲಿ ಏರ್ತಾ ಹೋಗಿದೆ. ಇದು ಚಿಕ್ಕದು ಇದಕ್ಕಿಂತ, ಇದು ಚಿಕ್ಕದು ಇದಕ್ಕಿಂತ, ಹಿಂಗೆ ಏರ್ತಾ ಹೋಗಿದೆ ಅಂದಮೇಲೆ ಪಿ ಕೂಡ ಚಿಕ್ಕದು ಎಮ್ಗಿಂತ. ಪಿ ಸ್ಮಾಲರ್ ದ್ಯಾನ್ ಎಮ್, ಪಿ ಸ್ಮಾಲರ್ ದ್ಯಾನ್ ಎಮ್. ಇವೆರಡು ಈಕ್ವಲ್ ಅಂದ್ಮೇಲೆ ಆರು ಕೂಡ ಎಮ್ಗಿಂತ ಚಿಕ್ಕದು, ಪಿ ಚಿಕ್ಕದಂದ್ಮೇಲೆ ಆರು ಕೂಡ ಚಿಕ್ಕದು, ಯಾಕಂದ್ರೆ ಇಲ್ಲಿ ಇಸ್ ಈಕ್ವಲ್ ಅದ. ಹಾಗಾದ್ರೆ ಆರ್ ಸ್ಮಾಲರ್ ದ್ಯಾನ್ ಎಮ್. ನೋಡ್ರಿ ಆರ್ ಕೂಡ ಎಮ್ಗಿಂತ ಚಿಕ್ಕದು. ಇದು ಸತ್ಯವಾಗಿಲ್ಲ ಅಂತ ಹಾಕ್ಬಿಟ್ರೆ ತಪ್ಪಾಗುತ್ತೆ. ಯಾಕಂತ ಕೇಳಿರ್ಲಿ, ಇಲ್ಲಿ ಆರ್ ಚಿಕ್ಕದು ಎಮ್ಗಿಂತ, ಇಲ್ಲಿ ಏನದ ಎಮ್ ದೊಡ್ಡದು ಆರ್ಗಿಂತ, ಎರಡು ಸೇಮ್ ಅಲ್ಲ. ಇಲ್ಲಿ ಎಮ್ ದೊಡ್ಡದು, ಇಲ್ಲಿ ಆರ್ ಚಿಕ್ಕದ, ಎರಡು ಸೇಮ್ ತಾನೆ. ಆರ್ ಸ್ಮಾಲರ್ ದ್ಯಾನ್ ಎಮ್ ಅಂದ್ರ ಅಷ್ಟೇ, ಎಮ್ ಗ್ರೇಟರ್ ದ್ಯಾನ್ ಆರ್ ಅಂದ್ರೂ ಅಷ್ಟೇ. ಇಲ್ಲಿ ಆರ್ ಚಿಕ್ಕದು, ಇಲ್ಲಿ ಕೂಡ ಆರ್ ಚಿಕ್ಕದು. ಆರ್ ಚಿಕ್ಕದು ಎಮ್ಗಿಂತ ಅಂದ್ರೂ ಅಷ್ಟೇ, ಎಮ್ ದೊಡ್ಡದು
ಆರ್ ಚಿಕ್ಕದ ಮೇಲೆ ಎಮ್ ದೊಡ್ಡದು, ಎಮ್ ದೊಡ್ಡದು ಆರ್ಗಿಂತ ಮೇಲೆ ನೋಡ್ರಿ ಇಲ್ಲಿ ಕೂಡ ಎಮ್ ಗ್ರೇಟರ್ ದೆನ್ ಆರ್ ಬಂತು. ಇದು ಹೇಳಿಕೆ ಕೂಡ ಸತ್ಯವಾಯಿತು. ಯಾವಾಗ ಇವು ಮೂರು ಹೇಳಿಕೆಗಳು ಸತ್ಯ ಆಯಿತು, ಇದು ಖಂಡಿತ ತಪ್ಪು, ಅಂದರೆ ಸತ್ಯವಾಗಿಲ್ಲ, ಈಸ್ ರೈಟ್ ಆನ್ಸರ್ ಆಗುತ್ತೆ. ನೋಡೋಣ, ಇದು ಕೂಡ ಎಮ್ ಗ್ರೇಟರ್ ದೆನ್ ಆರ್ ಬರ್ತಾನೆ ನೋಡೋಣ. ನೋಡಿ, ಎಮ್ ಈಸ್ ಈಕ್ವಲ್ ಟು ಪಿ, ಇವೆರಡರ ವ್ಯಾಲ್ಯೂ ಸೇಮ್. ಕ್ಯೂ ಈಸ್ ಈಕ್ವಲ್ ಟು ಆರ್, ಇವೆರಡರ ವ್ಯಾಲ್ಯೂ ಸೇಮ್. ಪಿ ಸ್ಮಾಲರ್ ದ್ಯಾನ್, ನೋಡ್ರಿ, ಪಿ ಸ್ಮಾಲರ್ ದ್ಯಾನ್ ಕ್ಯೂ, ಪಿ ಯು ಕ್ಯೂಗಿಂತ ಚಿಕ್ಕದು. ಪಿ ಯು ಕ್ಯೂಗಿಂತ ಚಿಕ್ಕದಂದ್ರೆ ಎಮ್ಮು ಕೂಡ ಕ್ಯೂಗಿಂತ ಚಿಕ್ಕದು, ಯಾಕಂದ್ರೆ ಇವೆರಡು ಈಕ್ವಲ್ ಅದ. ಎಮ್ಮು ಕ್ಯೂಗಿಂತ ಚಿಕ್ಕದು, ಎಮ್ ಕ್ಯೂಗಿಂತ ಚಿಕ್ಕದಂದ್ಮೇಲೆ ಇವೆರಡು ಇಕ್ಕೋದ್ರಿಂದ ಎಮ್ಮು ಕೂಡ ಆರ್ಗಿಂತ ಚಿಕ್ಕದು. ಎಮ್ಮು ಸ್ಮಾಲರ್ ದ್ಯಾನ್ ಆರ್, ನೋಡ್ರಿ, ಎಮ್ಮು ಸ್ಮಾಲರ್ ದ್ಯಾನ್ ಆರ್ ಆಯ್ತು. ಇಲ್ಲಿ ಬಂತು ನೋಡ್ರಿ ನಮಗೆ, ಇದು ರೈಟ್ ಆನ್ಸರ್, ಸತ್ಯವಾಗಿಲ್ಲ, ನೆಗೆಟಿವ್, ಇದು ರೈಟ್. ಇಲ್ಲಿ ಎಮ್ ಗ್ರೇಟರ್ ದನ್ ಆರ್, ಎಮ್ ಗ್ರೇಟರ್ ದನ್ ಆರ್, ಎಮ್ಗ ಆರ್ ಸ್ಮಾಲರ್ ದನ್ ಎಮ್, ಇಲ್ಲಿ ಎಮ್ ಸ್ಮಾಲರ್ ದನ್ ಆರ್ ಆಗುತ್ತೆ. ಹಾಗಾದ್ರೆ ಸತ್ಯವಾಗಿಲ್ಲ, ರೈಟ್ ಆನ್ಸರ್ ಯಾವುದಾಗುತ್ತೆ? ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ, ಇಷ್ಟು ಈಸಿಯಾಗಿ ಇವುಗಳನ್ನ ವಿವರವಾಗಿ ಹೇಳ್ತಾ ಹೋಗಿದ್ದೀನಿ. ಒಂದು ಪಿನ್ ಟು ಪಿನ್ ಎಲ್ಲಿ ಕೂಡ ನಿಮಗೆ ಸಂಶಯ ಇರಲಾರ್ದ ಹೇಳ್ತಾ ಹೋಗ್ತಾ ಇದ್ದೀನಿ. ಅರ್ಥ ಆಗ್ತಾ ಇದಾವ? ಎಸ್, ಇದು 9ನೇ ಕ್ವಶನ್. ನೆಕ್ಸ್ಟ್ ತುಂಬಾ ಪ್ರಮುಖವಾಗಿರ್ತಕ್ಕಂಥ ವರ್ಗ ಸಮೀಕರಣಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ 10ನೇ ಕ್ವಶನ್ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಲ್ಲಿ ಬರ್ತಕ್ಕಂಥ 10 ಕ್ವಶನ್ಗಳನ್ನು ನೋಡಿಕೊಂಡು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ PC ಮತ್ತು PSIಗೆ ರೆಡಿ ಆಗ್ತಕ್ಕಂಥ ಎಲ್ಲಾ ಸ್ಪರ್ಧಾರ್ಥಿಗಳಿಗೆ ಒಳ್ಳೆ ತರಗತಿಗಳನ್ನು ಕೊಡಬೇಕಂತ ಭಾವನೆ ಅದ. ಅವೆಲ್ಲ ತರಗತಿಗಳನ್ನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋಗಳನ್ನು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 10. x is equal to root of 5 plus 1 divided by 5 root of 5 minus 1 ಆಗಿದ್ದಾಗ 5x square minus 5x minus 1 ಅನ್ನ ಬೆಲೆ ಏನ್ರಿ? ನೋಡ್ರಿ, ಈ ಕ್ವಶನ್ ಸ್ವಲ್ಪ ಡಿಫಿಕಲ್ಟೇ ಇದೆ. ವರ್ಗ ಸಮೀಕರಣಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂವನ್ನು ಕಂಡುಹಿಡ್ಕೊಳ್ಬೇಕು. ಆಮೇಲೆ ಮುಂದೆ ವರ್ಗ ಸಮೀಕರಣ ಕೇಳಿದ್ರೆ 5x square minus 5x minus 1 ಅದರ ವ್ಯಾಲ್ಯೂವನ್ನು ಕಂಡುಹಿಡ್ರಿ ಅಂತ ಕೇಳಿದ್ದಾರೆ. ಎಸ್, ಅದಕ್ಕೋಸ್ಕರ ಕೊನೆಯದಾಗಿ ತೆಗೆದುಕೊಂಡು ಬಂದಿನಿ. ಸರಳವಾಗಿ ನಿಮಗೆ ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದು ಶಾರ್ಟ್ಕಟ್ ನನಗೆ ಬರಲ್ಲ, ಹೌದಾ? ನಿಧಾನವಾಗಿ ಹೇಳ್ತಾ ಹೋಗ್ತೀನಿ, ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಎಸ್, ಇಲ್ಲಿ ನಿಮಗೆ ಗೊತ್ತಾಗಬೇಕಾದ್ರೆ ಮೊದಲು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತಿರಬೇಕು. ನಂತರ a ಪ್ಲಸ್ ಬಿ ಮತ್ತು a ಮೈನಸ್ ಬಿ ಹೋಲ್ ಸ್ಕ್ವೇರ್, a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಇವುಗಳ ಸೂತ್ರ ಗೊತ್ತಿರಬೇಕು. ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab, ಇದ್ರ ಸೂತ್ರ. a ಪ್ಲಸ್ ಬಿ ಈ ಕಡೆ a ಮೈನಸ್ ಬಿ ಅಂದ್ರೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅದೇ ಇಲ್ಲಿ ಮೈನಸ್ ಇರುತ್ತಲ್ಲ, ಇವೆರಡು ಗುಣಾಕಾರ a ಇಂಟು a ಸ್ಕ್ವೇರ್, ಬಿ ಇಂಟು ಬಿ ಸ್ಕ್ವೇರ್, ಸೆಂಟ್ರಲ್ಲಿ ಮೈನಸ್ ಇರುತ್ತೆ. ಇಷ್ಟು ಎಲ್ಲರಿಗೂ ಗೊತ್ತಿರುತ್ತೆ. ಎಸ್, ಇವೆರಡು ಗೊತ್ತಿದ್ದು ಬಿಟ್ರೆ ಸಾಕು, ಸಿಂಪಲ್ ಆಗಿ ಬಿಡಿಸ್ಕೊಳ್ಬೋದು ಇವನ್ನ. ಎಸ್, ಈಗ ನೋಡಿ, ಇಲ್ಲೇ ಇವೆರಡಕ್ಕೂ ರೂಟ್ ಇದೆ. ಇದು ರೂಟ್ ಆಫ್ 5 ಪ್ಲಸ್ 1 ರೂಟ್ ಆಫ್ 5 ಮೈನಸ್ 1 ಅದ. ಈ ಇಕ್ವೇಶನ್ ಅನ್ನ ಸರಳ ಮಾಡ್ಕೊಳ್ಬೇಕಾದ್ರೆ ಏನ್ ಮಾಡಬೇಕು? ಇವೆರಡಕ್ಕೂ ಕೂಡ ರೂಟ್ ಆಫ್ 5 ಪ್ಲಸ್ 1 ಇದೆಲ್ಲ, ಎರಡಕ್ಕೂ ಕೂಡ ಗುಣಾಕಾರ ಮಾಡಬೇಕು. ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 5 ಪ್ಲಸ್ 1 ಪ್ಲಸ್ 1 ನಾವು ಇಲ್ಲಿ ಎಷ್ಟನ್ನ ಗುಣಾಕಾರ ಮಾಡ್ತೀವಿ, ಇದಕ್ಕೂ ಕೂಡ ಅಷ್ಟೇ ಗುಣಾಕಾರ ಮಾಡಬೇಕು. ಈಗ ಗೊತ್ತಾಯ್ತು ನಮಗಿಲ್ಲಿ. ಈಗಿಲ್ಲೇ 5 ಪ್ಲಸ್ ರೂಟ್ ಆಫ್ 5 ಪ್ಲಸ್ 1 ರೂಟ್ ಆಫ್ 5 ಪ್ಲಸ್ 1 ಎರಡು ಸೇಮ್ ಅಂದು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಆಯ್ತು. ಇದು ಏನಾಯ್ತು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನೋಡ್ರಿ, ರೂಟ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಸೇಮ್ ಬಂದು ತಾನೆ ಇಲ್ಲಿ. ಎಸ್, ರೂಟ್ ಆಫ್ 5 ಪ್ಲಸ್ 1 ಹೋಲ್ ಸ್ಕ್ವೇರ್. ನೋಡ್ರಿ, ಎರಡು ಬಂದು ತಾನೆ ಇಲ್ಲಿ, ಇಲ್ಲೊಂದು ಸೇಮ್ ಇಲ್ಲೊಂದು ಸೇಮ್, ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ. ಈಗ ನೋಡ್ರಿ, 5 ಮೈನಸ್ ರೂಟ್ ಆಫ್ 5 ಮೈನಸ್ 1 ರೂಟ್ ಆಫ್ 5 ಪ್ಲಸ್ 1 a ಪ್ಲಸ್ ಬಿ a ಮೈನಸ್ ಬಿ. ಇದು ಸೂತ್ರ ಏನಂತ ನಾನು, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. a ಸ್ಕ್ವೇರ್ ಅಂದ್ರೆ 5 ರೂಟ್ ಆಫ್ 5 ಸ್ಕ್ವೇರ್. ನೋಡ್ರಿ, ರೂಟ್ ಆಫ್ 5 ಸ್ಕ್ವೇರ್, ರೂಟ್ ಆಫ್ ಏನು 5 ಸ್ಕ್ವೇರ್. ಇಲ್ಲಿ ರೂಟ್ ಆಫ್ 5 ಸ್ಕ್ವೇರ್ ಆದಾಗ ಏನಾಗುತ್ತೆ? ಈ ಎರಡು ಸ್ಕ್ವೇರ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿದಿರ್ತಕ್ಕಂಥ ಇದೆಷ್ಟಾಗುತ್ತೆ? 5 ಉಳಿತೆ. ಹೌದಾ? ಮುಗಿತೆ. ಇದು ಯಾವುದು? a ಸ್ಕ್ವೇರ್ ಮುಗೀತು. ಈಗ ಇಲ್ಲಿ ಮೈನಸ್ ಬಂತ. ಎಸ್, ಮೈನಸ್ ಬಂದ ಮೇಲೆ ಬಿ ಸ್ಕ್ವೇರ್ ಒಂದಿದೆ, ಒಂದಲ್ಲಿ ಏನಾಗುತ್ತೆ? 1 ಆಗುತ್ತೆ, ಮುಗಿದ ಹೋಯ್ತು. ಇಲ್ಲಿಗೆ ಏನಾಯ್ತು? 5 ಮೈನಸ್ ಇದು ನೋಡ್ರಿ, ರೂಟ್ ಇಲ್ಲಿವರೆಗೆ ಇರುತ್ತೆ, ಮತ್ತೆ ನೀವು ಇಲ್ಲಿ ದಶ ತಿಕ್ಕಿದ್ರೆ ಇಲ್ಲಿವರೆಗೆ ಇರುತ್ತೆ. ಹೌದಾ? ಈಗ ಇಲ್ಲಿ 5 ಮೈನಸ್ 1 ಇಲ್ಲಿ ಹೆಚ್ಚು ಬಿಡ್ತಾನೆ. 5 ಮೈನಸ್ 1 ಅಂದ್ರೆ ಎಷ್ಟಾಗುತ್ತೆ? 4 ಆಗುತ್ತೆ.
ಗೊತ್ತಾಯ್ತು, ಸ್ಟೆಪ್ ಜಾಸ್ತಿ ಆಗ್ತಾವ ಅಂತ ತಿಳ್ಕೊಂಡು ನಾನು ಇಲ್ಲೇ ಹಚ್ಕೊಳ್ತಾ ಇದ್ದೀನಿ. ಕ್ಲಿಯರ್ ಆಗಿ ಗೊತ್ತಾಯ್ತಿದ್ದು? ಎಸ್. ಈಗ ನೋಡ್ರಿ, ಈ 4 ವರ್ಗ ಸಂಖ್ಯೆ, ಇದಕ್ಕೂ ಕೂಡ ವರ್ಗ ಇದೆ. 4 ವರ್ಗ ಸಂಖ್ಯೆ. ಹಾಗಾದ್ರೆ ಈ ವರ್ಗ ಸಂಖ್ಯೆಯನ್ನು ಏನ್ ಮಾಡಬೇಕು, ಇದರ ವರ್ಗಮೂಲವನ್ನು ಹಚ್ಕೊಂಡು ಈ ರೂಟ್ ಆಫ್ 4 ಇದೆಲ್ಲ 4 ತರಬೇಕು, ಇದಕ್ಕೆ ಅಷ್ಟೇ ಹಚ್ಕೊಳ್ಬೇಕು. ಈಗ ನೋಡ್ರಿ, ಇದು ಮುಗಿತು. ಈಗ ಇದು ಕೇವಲ ಇದಕ್ಕೆ ಹಾಕೊಳ್ಳೋಣ. ಇವಾಗ ಇದು ಏನಾಗುತ್ತೆ, ರೂಟ್ ಆಫ್ 5 ಪ್ಲಸ್ 1 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ, ನೋಡ್ರಿ ಈಗ ರೂಟ್ ಹೋಯ್ತು. ಇದಕ್ಕೆ ಯಾಕೆ ಹೋಯ್ತು, ಈ 4ಕ್ಕೆ ರೂಟ್ ಇರೋದನ್ನ ವರ್ಗ ಸಂಖ್ಯೆ ಇದೆ, ಈ 4ರ ವರ್ಗ ಮೂಲ ಎಷ್ಟು, 2 2 4, 2 ಹಚ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಈ ರೂಟ್ ಮೇಲೆ ಹೋಯ್ತು, ಇದಕ್ಕೆ ಸಂಬಂಧ ಇಲ್ಲ. ಈಗ ಇದು ಮುಗಿತಾ ಇದು? ಎಸ್. ಈಗ ನೋಡ್ರಿ, ಈ ಕಂಪ್ಲೀಟ್ ಇದಕ್ಕೆ ಈ ವರ್ಗ ಸಂಖ್ಯೆ, ಈ ವರ್ಗ ಸ್ಕ್ವಯರ್ ಕಾರಣ ಆಗುತ್ತೆ. ಹಾಗಾದ್ರೆ ಇಲ್ಲಿ 2 ಅದಲ್ಲ, ಈ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ 2 ಆಯ್ತು. ಕ್ಲಿಯರ್ ಆಯ್ತು? ಇದು ಏನಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ 2 ಆಯ್ತು. ಇದು ಬೇಕಿತ್ತು ನಮಗೆ, ಎಕ್ಸ್ ವ್ಯಾಲ್ಯೂ ಬೇಕಿತ್ತು. ಕ್ಲಿಯರ್ ಆಯ್ತು ಇದು? ಎಸ್. ಈಗ ಇದು ನಾನು ಇಲ್ಲಿ ಇದು ಗೊತ್ತಾಯ್ತದು, ಕಂಪ್ಲೀಟ್ ಆಗಿ ಕ್ಲಿಯರ್ ಎಲ್ಲ ಹೇಳಿ ಗೊತ್ತಾಯ್ತಾ? ಎಸ್. ಈಗ ನಾನು ರೂಟ್ ಆಫ್ 5 ಪ್ಲಸ್ 1 ರೂಟ್ ಆಫ್ 5 ಪ್ಲಸ್ 1 ಎರಡಕ್ಕೂ ಗುಣಾಕಾರ ಮಾಡಿದೆ. ಇಲ್ಲಿ 5 ಪ್ಲಸ್ 1 ಇಲ್ಲಿ 5 ಪ್ಲಸ್ 1 ಇರೋದ್ರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕೊಂಡಿದ್ದೀನಿ. ಆಮೇಲೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಕೂಡ 4 ಹಚ್ಕೊಂಡಿದ್ದೀನಿ. ಇದು 5 ಬರುತ್ತೆ. ಇದು ಯಾವ ರೀತಿ ಬಂತಂತ ವಿಡಿಯೋ ಗೊತ್ತಾಗುತ್ತೆ ನಿಮಗೆ. ಆಗಲೇ ಅದು 4 ಆಯ್ತು. ಈ 4 ವರ್ಗಮೂಲ ಸಂಖ್ಯೆ 2 ಹಚ್ಕೊಂಡಿದ್ದೀನಿ. ಆಮೇಲೆ ಈ ರೂಟ್ ಇದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಅವಾಗ ಈ ರೂಟ್ ಕ್ಯಾನ್ಸಲ್, ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ 2 ಆಯ್ತು. ಈಗ ನಾವು ಏನ್ ಮಾಡಬೇಕು, 5x ಸ್ಕ್ವೇರ್ ಮೈನಸ್ 5x ಮೈನಸ್ 1 ವ್ಯಾಲ್ಯೂ ಕಂಡುಹಿಡ್ಕೊಳ್ಬೇಕು. ಇದು ಕ್ಲಿಯರ್ ಆಗಿ ಗೊತ್ತಾಯ್ತಾ? ಎಸ್. ಇದನ್ನ ನನಗೆ ಇಲ್ಲಿ ಹಚ್ಕೊಳ್ತಾರೆ ಮೇಲೆ. ಈಗ ಇದನ್ನ ನಾನು ಮೇಲೆ ಹಚ್ಕೊಂಡೆ, ಎಕ್ಸ್ ವ್ಯಾಲ್ಯೂ ಮೇಲೆ ಹಚ್ಕೊಂಡೆ. ಈಗ ಕಂಡುಹಿಡಿಬೇಕಾಗಿದ್ದೇನು, 5x ಸ್ಕ್ವೇರ್ ಮೈನಸ್ 5x ಮೈನಸ್ 1 ಇಸ್ ಈಕ್ವಲ್ ಟು 0. ಎಸ್. ಈಗ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಆಗಿರ್ತಕ್ಕಂಥ ಸಂಖ್ಯೆಯನ್ನು ಹಚ್ಕೊಳ್ಬೇಕು. ಎಕ್ಸ್ ವ್ಯಾಲ್ಯೂ ಏನು ಬಂದ್ರೆ ಅದನ್ನ ಹಚ್ಕೊಳ್ಬೇಕು. ಇಲ್ಲಿ ನೋಡ್ರಿ, 5 ಇಂಟು ಬ್ರಾಕೆಟ್ ಎಕ್ಸ್ ಏನಿದೆ ಇಲ್ಲಿ, ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ 2 ಕಂಪ್ಲೀಟ್ ಆಗಿ ಇದಕ್ಕೆ ಏನಾಗುತ್ತೆ, ಸ್ಕ್ವಯರ್ ಆಗುತ್ತೆ. ಇದು ಎಕ್ಸ್ ಸ್ಕ್ವಯರ್. ಕ್ಲಿಯರ್ ಆಯ್ತಾ? ಮೈನಸ್ 5 ಇಂಟು ಬ್ರಾಕೆಟ್ ಎಕ್ಸ್ ಏನಿದೆ, ರೂಟ್ ಆಫ್ 5 ಪ್ಲಸ್ 1 ಡಿವೈಡೆಡ್ ಬೈ 2. ಇದು ಕಂಪ್ಲೀಟ್ ಆಗಿ ಮುಗೀತು. ಮೈನಸ್ 1 ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಇಲ್ಲ. ಕ್ಲಿಯರ್ ಆಗಿ ಗೊತ್ತಾಯ್ತಿದ್ದು, ನಾನು ಎಕ್ಸ್ ವ್ಯಾಲ್ಯೂವನ್ನು ಮಾತ್ರ ಹಚ್ಕೊಂಡಿಲ್ಲ. ಇಲ್ಲಿ ಸ್ಕ್ವೇರ್ ಇದಲ್ಲ, ಸ್ಕ್ವೇರ್, ಇಲ್ಲಿ ಏನು ಸ್ಕ್ವೇರ್ ಇಲ್ಲ, ಎಕ್ಸ್ಗೆ ಅಷ್ಟು ಹಚ್ಕೊಂಡಿದ್ದೀನಿ. ಎಸ್. ಈಗ ಏನು ಮಾಡಬೇಕು, ಈಗ ಇಲ್ಲಿ ಇದನ್ನು ಕಂಪ್ಲೀಟ್ ಆಗಿ ಸ್ಕ್ವೇರ್ ಮಾಡ್ಕೊಳ್ಬೇಕು. ನೋಡ್ರಿ, 5ಕ್ಕೆ 5 ರೂಟ್ ಆಫ್, ಈಗ ನೋಡ್ರಿ 5 ರೂಟ್ ಆಫ್ 5 ಪ್ಲಸ್ 1 ಸ್ಕ್ವಯರ್, 5 ಪ್ಲಸ್ 1 ಸ್ಕ್ವಯರ್, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಹೇಳಿದ್ನಲ್ಲ ಈಗಾಗಲೇ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab ಹೇಳಿದ್ನ ತಾನೆ. ಹಾಗಾದ್ರೆ ಎ ಸ್ಕ್ವಯರ್ ಅಂದ್ರೆ ಎಷ್ಟಾಗುತ್ತೆ, ಇದು ಎ ಸ್ಕ್ವಯರ್ ಅಂತಂದ್ರೆ ನೋಡ್ರಿ, ರೂಟ್ ಆಫ್ 5 ಸ್ಕ್ವಯರ್. ಈ ರೂಟ್ ಆಫ್ 5 ಸ್ಕ್ವೇರ್ ಅಂದಾಗ ಏನಾಗುತ್ತೆ, ಈ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಎ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ, ಕೇವಲ 5 ಆಗುತ್ತೆ. ಹೌದಾ? ನಾನು ಹಿಂಗೆ ಈ ಕಡೆ ಮಾಡ್ಕೊಂಡು ಇಲ್ಲಿ ಹಚ್ಕೊಳ್ತಾ ಇದ್ದೀನಿ. ಹೌದಾ? ಪ್ಲಸ್ ಬಿ ಸ್ಕ್ವಯರ್, ಬಿ ಅಂದ್ರೆ ಇದು, ಬಿ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ, 1 ಆಗುತ್ತೆ. ಪ್ಲಸ್ 2ab. ಹೌದಾ? ಸೂತ್ರದ 2ab ಬಂತ ತಾನೆ. 2 ಇಂಟು ಎ ವ್ಯಾಲ್ಯೂ ಏನದ, ರೂಟ್ ಆಫ್ 5 ಇಂದ ಬಿ ವ್ಯಾಲ್ಯೂ ಎಷ್ಟದ, 1 ಅದ. 2 ರೂಟ್ 5, ಇದ್ರ ವ್ಯಾಲ್ಯೂ ಏನಾಗುತ್ತೆ, 2 ರೂಟ್ ಆಫ್ 5 ಆಯ್ತು. ಮುಗೀತು ನೋಡ್ರಿ ಇದ್ರದ್ದು. ಆಯ್ತಾ? ನೆಕ್ಸ್ಟ್ ಡಿವೈಡೆಡ್ ಬೈ 2 ಸ್ಕ್ವೇರ್ ಎಷ್ಟಾಗುತ್ತೆ, 2 4 ಮುಗೀತು. ಕಂಪ್ಲೀಟ್ ಆಗಿ ಇದ್ರ ಮುಗೀತು. ನೆಕ್ಸ್ಟ್ ಇವೆರಡರದ್ದು ಈಗ -5. ಈಗ ಇಲ್ಲೇ ನೇರವಾಗಿ ಗುಣಾಕಾರ ಮಾಡಿಬಿಡ್ತೀನಿ. 5 ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. 5 1 5 ರೂಟ್ ಆಫ್ 5 ನೋಡ್ರಿ, 5 ರೂಟ್ ಆಫ್ 5 ಪ್ಲಸ್, ಹೌದಾ, 5 1 5 ಡಿವೈಡೆಡ್ ಬೈ ಇಲ್ಲಿ 2 ಮತ್ತೆ ಇದಕ್ಕೆ ಗುಣಾಕಾರ ಮಾಡ್ಬಿಡ್ತೀವಿ. ಇದಕ್ಕಷ್ಟೇ ಮೇಲೆ ಗುಣಾಕಾರ ಮಾಡ್ಕೊಂಡ್ಬಿಡ್ರಿ. -1 ಇಸ್ ಈಕ್ವಲ್ ಟು 0. ಕ್ಲಿಯರ್ ಆಯ್ತಾ? ಇದು ಹಚ್ಕೊಂಡಿದ್ದು ಗೊತ್ತಾಯ್ತಲ್ಲ? ಎಸ್. ಈಗ ನೋಡ್ರಿ, ಈ 5ಕ್ಕ ಇಲ್ಲಿ ನೋಡ್ರಿ, 5 ಮತ್ತು 1 ಇದಿಲ್ಲಿ, ಇವೆರಡು 5 ಮತ್ತು 1 ಕೂಡಿಸಿದ್ರೆ ಎಷ್ಟಾಗುತ್ತೆ, 6 ಆಗುತ್ತಾನೆ. ಇಲ್ಲಿ ನೇರವಾಗಿ 6 ಹಚ್ಕೊಂಡ್ಬಿಡ್ತೀನಿ.
ಆಯ್ತಾ. ಎಸ್, ಈಗ ನೋಡ್ರಿ, ಈಗ 5ಕ್ಕೆ ಈಗ ಇಲ್ಲಿ ಹೆಂಗೆ ಗುಣಾಕಾರ ಮಾಡಿ ಇವೆರಡಕ್ಕೆ, ಅದೇ ರೀತಿಯಾಗಿ ಇಲ್ಲಿ 5ಕ್ಕೆ ಇವು 3ಕ್ಕೂ ಗುಣಾಕಾರ ಮಾಡಬೇಕು. 5 6 ಎಷ್ಟಾಗುತ್ತೆ 30, 5 6 ಎಷ್ಟಾಯಿತು 30 ಪ್ಲಸ್ 5 2 ಎಷ್ಟು 10 ರೂಟ್ 5, ಮತ್ತೆ ಇದು ಗುಣಾಕಾರ ಮಾಡ್ಬಿಡ್ದು. ಇಲ್ಲೇ ಒಂದಿತ್ತು 5 1 5 ಹೌದಾನೆ, ಈ ರೂಟ್ 5 ಇಲ್ಲಿ 5 2 10, ಈ ರೂಟ್ 5ಗೆ ಈ ರೂಟ್ 5 ಡಿವೈಡೆಡ್ ಬೈ ಈ 4ಕ್ಕೆ 4, ಇದು ಗುಣಾಕಾರ ಮಾಡಬೇಡಿ ಮತ್ತೆ. ಎಸ್, ಮೈನಸ್ ಈ ಕಡೆ ಹೆಂಗಿದ್ದು ಹಂಗೆ ಈಗಿಂದ ಹಚ್ಕೊಂಡಿವಿ ಅಷ್ಟೇ, ಹೌದಾ. ಮೈನಸ್ 5 ರೂಟ್ ಆಫ್ 5 ಪ್ಲಸ್ 5 ಡಿವೈಡೆಡ್ ಬೈ 2 ಮೈನಸ್ 1 ಇಸ್ ಈಕ್ವಲ್ ಟು 0. ಇದ್ರ ಕೆಳಗಡೆ 1 ಇದೆಯಲ್ಲ, ಇದ್ರ ಕೆಳಗಡೆ ಏನಂದ್ರೆ 1 ಇರುತ್ತೆ. ಈಗ ನೋಡ್ರಿ, ಇದು ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮಗೆ, ಇದು ದೊಡ್ಡದಾಗಿ ಹೋಗ್ತಾ ಇದೆ. ಎಸ್, ಈಗ ಇಲ್ಲಿ 4 ಇದೆ, ಇಲ್ಲಿ 2 ಇದೆ, ಇಲ್ಲಿ 1 ಇದೆ. ಭಿನ್ನರಾಶಿಗಳ ಛೇದದಲ್ಲಿ ಬೇರೆ ಇದ್ದಾಗ ಇವುಗಳ ಲಸ ತಕೊಂಡು ಕೂಡ್ಸ್ಕೊಬೇಕಷ್ಟೇ. ಇಲ್ಲಿ ಮೈನಸ್ ಇದ್ರೆ ಮೈನಸ್ ಮಾಡ್ಕೊಳ್ರಿ, ಕೂಡ್ಸೋದಿದ್ರೆ ಕೂಡ್ಸ್ಕೊಳ್ರಿ. ಈಗ ಇಲ್ಲಿ 4 2 1 ಲಸ ಏನಾಗುತ್ತೆ 4 ಆಗುತ್ತೆ. ಎಷ್ಟಾಗುತ್ತೆ 4 ಆಗುತ್ತೆ. 4 1 4, ಇದಕ್ಕೆ ಕಂಪ್ಲೀಟ್ ಆಗಿ 4 1 4. ಇಲ್ಲಿ 2 ಇದೆಯಲ್ಲ, 2 2 4, ಇಲ್ಲಿ 1 ಇದೆಯಲ್ಲ 1 4 4 ಇಸ್ ಈಕ್ವಲ್ ಟು 0 ಬಿಟ್ಬಿಡಿ. ಕ್ಲಿಯರ್ ಆಯ್ತದೆ, ಹಚ್ಕೊಂಡಿದ್ದು ಗೊತ್ತಾಯ್ತಾ. ಎಸ್, ಈಗ ನೋಡ್ರಿ, ಇಲ್ಲಿ 1 ಗುಣಾಕಾರ ಮಾಡಿದ್ರೆ ಎಲ್ಲ ಸಂಖ್ಯೆ ಸೇಮ್ ಬರ್ತದೆ. 1 30 30, 1 10 10. ಅದಕ್ಕೋಸ್ಕರ ನೇರವಾಗಿ ಹೆಂಗಿದೆ ಹಂಗೆ ಹಚ್ಕೊಂಡ್ಬಿಡ್ತೀನಿ. 30 ಪ್ಲಸ್ 10 ರೂಟ್ 5. ಈಗ ನೋಡ್ರಿ, ಇಲ್ಲಿ 2 ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್, 2 5 10, ರೂಟ್ 5ಗೆ ರೂಟ್ 5, ಹೌದಾ, ಮುಗೀತು. ಈಗ ಮೈನಸ್ ಇಂಟು ಪ್ಲಸ್ ಮೈನಸ್, 5 2 ಎಷ್ಟು 10, 1 4 4, ಇಲ್ಲಿ ಮೈನಸ್ ಇದೆಲ್ಲ 1 4 4 ಇಸ್ ಈಕ್ವಲ್ ಟು 0. ಕ್ಲಿಯರ್ ಆಗಿ ಗೊತ್ತಾಯ್ತು ಇಲ್ಲಿವರೆಗೂ. ಎಸ್, ಈಗ ನೋಡ್ರಿ, ಸಾರಿ ಇಲ್ಲಿ ಏನೋ ಬಿಟ್ಟಿನ ಒಂದು, ಇಲ್ಲ ಕರೆಕ್ಟ್ ಐತಿ, ಹೌದಾ. 2 5 10, 2 2 10 ರೂಟ್ 5 ಕರೆಕ್ಟ್ ಇದೆ. ಈಗ ನೋಡ್ರಿ, ಪ್ಲಸ್ ರೂಟ್ ಪ್ಲಸ್ 10 ರೂಟ್ 5 ಮೈನಸ್ 10 ರೂಟ್ 5 ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಇದು ಸೇಮ್ ಇದೆ, ಇಲ್ಲಿ ಮೈನಸ್ ಸೇಮ್ ಇದೆ, ಕ್ಯಾನ್ಸಲ್. ಈಗ ನೋಡ್ರಿ, 30ರಲ್ಲಿ 10 ಮೈನಸ್ ಮಾಡ್ರಿ ಎಷ್ಟು ಉಳಿಯುತ್ತೆ 20 ಉಳಿಯುತ್ತೆ. 20ರಲ್ಲಿ 4 ಹೋದ್ರೆ ಎಷ್ಟು ಉಳಿಯುತ್ತೆ 16 ಉಳಿಯುತ್ತೆ. ಎಷ್ಟು ಉಳಿತು 16 ಉಳಿತು. ಡಿವೈಡೆಡ್ ಬೆಸ್ಟ್ ಇದೆ 4 ಇದೆ, ಆಯ್ತಾ. ಹಾಗಾದ್ರೆ 4 1 4, 4 4 16. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಅಲ್ಲ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 4 4 16. ಹಾಗಾದ್ರೆ 5x² ಮೈನಸ್ 5x ಮೈನಸ್ 1 ವ್ಯಾಲ್ಯೂ ಎಷ್ಟಾಯ್ತು 4 ಈಸ್ ರೈಟ್ ಆನ್ಸರ್. ನೋಡ್ರಿ, ದೊಡ್ಡದಾಗೆ ಹೇಳಿದ್ದೀನಿ, ಆದರೆ ತಿಳಿಯುವಾಗ ಹೇಳಿದ್ದೀನಿ ಅಂತೇಳಿ ನನ್ನ ಅನಿಸಿಕೆ. ನಾನು ಹೇಳೋದೇ ಈ ರೀತಿ, ನಿಮ್ಗೆ ಎಲ್ಲಿಯೂ ಕೂಡ ಪಾಯಿಂಟ್ ಮಿಸ್ ಆಗಬಾರ್ದು, ಹೌದಾ. ಇದೇನು ದೊಡ್ಡದು ಏನಿಲ್ಲ, ಇದರಲ್ಲಿ ಬಿಡಿಸೋದು ದೊಡ್ಡದಿದೆ, ಆದರೆ ಸರಳವಾಗಿದೆ. ಸೂತ್ರ ಅಷ್ಟೇ ಗೊತ್ತಿರ್ಬೇಕು ನಿಮಗಿಲ್ಲಿ. ಇವನ್ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ತುಂಬ ಸಿಂಪಲ್ ಇದೆ. ಗೊತ್ತಾಯ್ತು. ಎಸ್, ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹಂಚ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಅರ್ಥ ಆಯ್ತು. ಎಸ್, ಮುಗಿಸ್ತಾ ಇದ್ದೀನಿ. ನಮಸ್ಕಾರ.